ಸಮಾರಂಭ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಜಗದಾದಿ ಜಗದ್ಗುರು ಸಿದ್ಧಾರೂಢರನ್ನು ಹಾಗೂ ಮಹಾಮೌನ ಯೋಗಿ ಗುರುನಾಥಾರೂಢರನ್ನು ಕಮಲಗಳಲ್ಲಿ ಒಂದಿಷ್ಟ ಗುರುಗಳು ಬಂದಾರ. ಮಂತ್ರ ಅಂದಕೈತಿ ವಂದಿಸಿ ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂತ ಪರಾತ್ಪರ ಶಿವನಿಗೆ ವಂದಿಸಿ ಇವತ್ತನೇ ಯಾವ ಮಂತ್ರ ಇವತ್ತ ನಿಮ್ದು ಮ್ಯೂಟ್ ಮಾಡ್ರಿ, ನಿಮ್ದು ಚಲೋ ಐತ್ರಿ. ಇವತ್ತು 25ನೇ ತಾರೀಕತ್ರಿ ಎದ್ದ ಅರ್ಚಿ ಚಿತ್ರಷ್ಟ 3ನೇ ಅಧ್ಯಾಯ 21ನೇ ಶ್ಲೋಕ. ಅದ ಅನ್ಕೊಂಡ ಗುರುಗಳು ಬಂದಾರ ನೋಡ್ರಿ. ಬಂದೇನಿ. ಚಾಲು ಮಾಡ್ರಿ. 21ನೇ ಶ್ಲೋಕ ನೋಡ್ರಿ. ಅಧ್ಯಾಯ 3 21ನೇ ಶ್ಲೋಕ ಪ್ರಾರಂಭ ಮಾಡ್ರಿ. ಎಲ್ಲಾರು ಮ್ಯೂಟ್ ಮಾಡ್ರಿ, ಅವ್ರನ್ನ ಬಿಟ್ರ. ಅಲ್ಲ ಆಗೇತಲ್ಲ, ಅದು ಆಗೇತ್ಯಾ? ಮುಂದಿನ ಮುಂಜಾನೆ ಆಗೈತಿ. ಅದ್ರ ಮುಂದಿನ ಶ್ಲೋಕ ಐತಿ ನೋಡ್ರಿ. ಹಂಗಾರ ತದ್ವಿದ್ಯೆ ಪರಿಪಾತಿ ಹೇಳ್ಬೇಕೀಗ. 4ನೇ ಅಧ್ಯಾಯ 34ನೇ ಶ್ಲೋಕ. 4ನೇ ಅಧ್ಯಾಯ 34. ಹಾ, ಚಾಲು ಮಾಡ್ರಿ. ಗುರುಗಳದ ಓದ್ರಿ, ಪರಮಾರ್ಥಾನಂದರದ ಪ್ರಕಾರ. ತದ್ವಿದ್ಯೆ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸಿದ್ಧಾರೂಢರು 190ನೇ ಜಯಂತಿ, ಗುರುನಾಥಾರೂಢರ 115ನೇ ಜಯಂತಿ ಹಾಗೂ ಸಿದ್ಧಾರೂಢರ ಕಥಾಮೃತದ 100ನೇ ಶತಮಾನೋತ್ಸವ ಹಾಗೂ ಶಿವರಾತ್ರಿಯ 2025ನೇ ಇಸ್ವಿ ಶಿವರಾತ್ರಿಯ ವಿಶ್ವ ವೇದಾಂತ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ನೆರವೇರಬೇಕಾದಂತ ವಿಷಯ ಎಂದಂದ್ರ 25 ಮಂಗಳವಾರ ಸಾಯಂಕಾಲದ ವಿಷಯ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅನ್ನುವಂತ ಮಂತ್ರ ಭಗವದ್ಗೀತೆ. ಇದು ಆಗೇತ್ರಿ ಸರ್. ಯದ್ಗತ ಜಗತಿ ಶ್ರೇಷ್ಠ ಯಾವಾಗ ಹೇಳಿರಿ ಸರ್? ಇದನ್ನೇ ಬೆಳಿಗ್ಗೆ ಇದು ಹೇಳಿರಿ ಸರ್. ಇದು ಬ್ರಹ್ಮಸತ್ಯಂ ಜಗನ್ಮಿಥ್ಯ ಹೇಳಿದ್ರಿ ಸರ್. ಬ್ರಹ್ಮಸತ್ಯ ಜಗನ್ಮಿಥ್ಯ ಹೇಳಿದೆ. ಎರಡು ಹೇಳಿದ್ವಿ. ಅದು ವಿಮಲ ಮಾನಸದಿಂದ ಶುಭತಿವತ್ತ ಮುಂಚೆ ನಿನ್ನೆ ಮಧ್ಯಾಹ್ನದಾಗ ನಿಮ್ಮ ಯಾರೋ ಓದಿರ, ನಾ ಇರ್ಲಿಲ್ಲ ಅವಾಗ. ಅವ್ರ ಓದಾರ ಹೇಳ್ರಿ, ಶುಭತ್ರಪ್ಪನವ್ರು ಓದ್ಯಾರ. ತದ್ವಿದ್ಯೆ ಪರಿಪಾತೇನ ಪರಿಪ್ರಶ್ನೇನ ಇವತ್ತಿನ ವಿಷಯ. ತತ್ ವಿದ್ಯೆ ಆ ಜ್ಞಾನವನ್ನು ನೀನು ತತ್ವದರ್ಶಿಗಳಾದ ಜ್ಞಾನಿಗಳ ಬಳಿಗೆ ಹೋಗಿ ತಿಳಿದುಕೋ ಅನ್ನಂಗ. ತತ್ವಿದ್ಯೆ ಅಂದ್ರೆ ಅದನ್ನ ತತ್ವದರ್ಶಿಗಳಾದ ಜ್ಞಾನಿ ಬಳಿಗೆ ಹೋಗಿ ತಿಳಿಯಬೇಕು. ಅದು ಹೆಂಗ್ ತಿಳಿಬೇಕು? ಅವರಿಗೆ ಪರಿಪಾತೇನ ಸೇವೆಯ ಚೆನ್ನಾಗಿ ಶ್ರದ್ಧೆಯಿಂದ ದಂಡವತ್ ಪ್ರಣಾಮ ಮಾಡಿ ಅವರ ಸೇವಾದಿಗಳನ್ನ ಮಾಡುವುದರಿಂದ ಚತುರ್ವಿಧ ಸೇವೆಗಳದಾವ್. ಆ ಸೇವೆಗಳನ್ನ ಮಾಡಿ ಪರಿಪ್ರಶ್ನೆಯನ್ನ ಕಪಟತನವನ್ನ ಬಿಟ್ಟು ಸರಳದಿಂದ ಪ್ರಶ್ನೆ ಮಾಡ್ಬೇಕು. ಗುರುಗಳಿಗೆ ಎಷ್ಟು ಗೊತ್ತದ, ನಾನು ನೋಡೇ ಬಿಡ್ತೀನಿ ಅಂತ ಮನಸ್ನಾಗ ಆ ಈರ್ಷೆ ಭಾವನೆ ಇಟ್ಕೊಂಡಾಗ್ಲಿ ಅಥವಾ ಕಂಪ್ಯಾರಿಸನ್ ಇಟ್ಕೊಂಡು ಕೇಳಬಾರ್ದು ಪ್ರಶ್ನೆ. ಕಪಟದ ರಹಿತ ಇರ್ಬೇಕು. ತತ್ವದರ್ಶಿನಃ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿದಿರುವ ಆ ಜ್ಞಾನಿಗಳು, ತೇ ಜ್ಞಾನಿ ಜ್ಞಾನಂ ಉಪದೇಶಂತಿ ಅವರು ತತ್ವಜ್ಞಾನವನ್ನು ಉಪದೇಶ ಮಾಡುತ್ತಾರೆ.
ಇಲ್ಲಾಂದ್ರೆ ಏನ್ ಮಾಡ್ತಾರ ಅವರು, ಪರೀಕ್ಷೆ ಮಾಡಕ್ ಬಂದಾರ ಅಂದ್ರೆ ನಮಗೂ ಗೊತ್ತಿಲ್ಲಪ್ಪ, ನಿನಗೂ ಗೊತ್ತಿದ್ರೆ ನೀನ ಹೇಳಿ ಹೋಗ್ಬಿಡು ಅಂತ ಹೇಳಿ ಕಳಿಸ್ಬಿಡ್ತಾರ ಜ್ಞಾನಿಗಳು. ಕಪಟತನ ಇರಬಾರ್ದು, ಕೆಲವು ಮುಂದೆ ಕಪಟತನ ಇರಬಾರ್ದು. ಆಮೇಲೆ ಶ್ರದ್ಧಾ ಇರಬೇಕು. ವೇದ ಮತ್ತು ಗುರುವಿನಲ್ಲಿ ಪರಮಾತ್ಮನೇ ಅಂತ ತಗೊಂಡು ಭಕ್ತಿ ಭಾವ ಇರ್ಬೇಕು. ದುಂಡಬುಗರೊಳೆ ಮ್ಯೂಟ್ ಮಾಡ್ಕೊಳ್ರಿ. ಆಮ್ಯಾಗ ಚತುರ್ವೇದ ಸೇವೆಗಳನ್ನ ಮಾಡ್ಬೇಕು. ಹಂಗ ಹೋಗಿ ಬರೇ ಏನ್ರಿ ನಂಗೆ ಆತ್ಮಜ್ಞಾನ ಹೇಳ್ಕೊಡ್ರಿ ಅನ್ನೋಂಗಿಲ್ಲ. ಚತುರ್ವೇದ ಸೇವೆಗಳನ್ನ ಮಾಡ್ಬೇಕಾಗ್ತದೆ. ಅಂದಾಗ ಅವರು ತತ್ವಜ್ಞಾನ ತಮಗೆ ಏನ್ ತಿಳಿದ ಆತ್ಮಜ್ಞಾನವನ್ನ ತಿಳಿಸಿಕೊಡ್ತಾರ. ಸೂಕ್ಷ್ಮತರವಾದಂತ ವಿದ್ಯೆ ಅದ, ಅದು ಕಣ್ಣಿಗೆ ಕಾಣೋದಿಲ್ಲ, ಪ್ರಮಾಣಕ್ಕೆ ಮಾತ್ರ ಗೋಚರದ. ಯಾವ ಪ್ರಮಾಣ? ಅನುಭವ ಪ್ರಮಾಣ ಅಂದ್ರೆ ಇವತ್ತು ಬಹಳ ಮಂದಿ ಅನುಭವ ಪ್ರಮಾಣ ಅಂದ್ರೆ ವೇದ ಪ್ರಮಾಣ ಅಂತ. ಅನುಭವ ಪ್ರಮಾಣ ಅಂದ್ರೆ ಏನು? ವೇದ ಪ್ರಮಾಣ ಅಂತ ಅರ್ಥ ಮಾಡ್ಕೋಬೇಕು. ಆ ವಿಷಯವನ್ನ ಅಪ್ಪ ಅವರು ಏನ್ ಹೇಳ್ತಾರ ಅನ್ನುವಂಥದ್ದನ್ನ ನೋಡೋಣ. ಓದ್ತೀರ? ಇವ್ರು ಯಾರು ಇವ್ರು ತೆಗೆದಿರ ನೀವು? ಗುಂಡಣ್ಣ ಬುಕ್ ಎಲ್ಲೋ ಮ್ಯಾಲ ಇಟ್ಟಂದ್ರೆ ಓದಂದ್ರೆ ಓದ್ತೀನಿ. ನೀವು ಅಷ್ಟ ಮಟ್ಟ ಓದ್ರಿ. ಈಗ ನಾ 54ನೇ ಶ್ಲೋಕ ನನ್ ಕೈ ಬುಕ್ ಸಿಕ್ಕೈತಿ, ಓದ್ರಿ. ನಾ ಈಗ ನೀವು ಓದಿ ಒಂದಿಟ್ಟು ಬೇಕಾದ್ರೆ ಒಂದ್ ಪೇಜ್ ಓದ್ಮೇಲೆ ನಾ ಓದ್ತೀನಿ. ಮತ್ತೆ ಬಿಟ್ಟು ಹೋಗ್ತೀನಿ ನಾನು. ಹಾ ಅಂದ್ರೆ ಬುಕ್ ಅವ್ನ್ ಮುಗಿದ ಕೂಡಲೇ ಬೇರೆ ಕಡೆ ತೆಗೆದಿಟ್ಟೇನೆ. Vidhi tat. May you gain that knowledge. Pradipatina by prostration, Shevaya by service, and by proper inquiry. Pariprasnena. Jnaninaha, the wise people. Tattvadashinaha, who have realized the truth. ಜ್ಞಾನಿಗಳಂದ್ರ ಜಾಣದು ಅಂತ, ತತ್ವದರ್ಶಿನ ಅಂತಂದ್ರ ಪರಮಾತ್ಮನ ದರ್ಶನ ಆದವರು ಆತ್ಮಜ್ಞಾನಿಗಳು ಅಂತ ಅರ್ಥ. ಉಪದೇಶಂತಿ ಇಂಪಾರ್ಟ್, ಜ್ಞಾನವನ್ನ ಕೊಡುತ್ತಾರೆ. ಜ್ಞಾನ ದ ನಾಲೆಜ್ ಟು ಯು. ಫಸ್ಟ್ ಕೃಷ್ಣ ಪಾಯಿಂಟ್ಸ್ ಔಟ್ ದಟ್ ಜ್ಞಾನ ಯಜ್ಞ ಕೆನಾಟ್ ಬಿ ಪ್ರಾಕ್ಟೀಸ್ ಇಂಡಿಪೆಂಡೆಂಟ್ಲಿ ಬೈ ಎ ಪರ್ಸನ್. ಈ ಜ್ಞಾನವನ್ನು ಸ್ವತಂತ್ರವಾಗಿ ಪಡಲಿಕ್ಕೆ ಬರುವುದಿಲ್ಲ. ಇದೇ ಆ ತರ ಧನ್ಯ ವಿಷಯ. ಗುರು ಹತ್ರ ಹೋಗಬೇಕು. The other sadhanas he may practice independently, but Jnana Yoga requires an external guidance, and this guidance is twofold. Two things are required. ಜ್ಞಾನ ಅನ್ನುವಂಥದ್ದಕ್ಕಿಂತ ಮೊದಲನೇದು ಏನದಾವ, ಅವ ತಾನಾಗಲೇ ಮಾಡ್ಕೋಬಹುದು. ಏನ ಮನದೋಷ ನಿವೃತ್ತಿಗಾಗ್ಲಿ, ಕರ್ಮಯೋಗವನ್ನಾಗ್ಲಿ, ಆ ಅಂತಃಕರಣದಲ್ಲಿ ವಿಕ್ಷೇಪ ದೋಷಕ್ಕಾಗಿ ಉಪಾಸನೆಯನ್ನಾಗಲಿ ಒಬ್ಬವ ಸಾಧಕ ತಾನೇ ಪ್ರಯತ್ನದಿಂದ ಮಾಡಬಹುದು, ಮಾಡಲೇಬೇಕು. ಆದ್ರೆ ಜ್ಞಾನ ಸಾಧನೆ ಸ್ವತಂತ್ರವನ್ನ ಮಾಡಬಾರ್ದು. ಅವ ಗುರುವಿನ ಮೂಲಕವೇ ಜ್ಞಾನವನ್ನ ಪಡಿಬೇಕು ಅಂತ ಹೇಳ್ತಾರೆ. ಆ ಜ್ಞಾನ ಎರಡು ರೀತಿಯಿಂದ ಅಂತ. ಏನು ಅಂದ್ರೆ, one is shastram, scriptures which deals with self, because the other books do not deal with self. ಶಾಸ್ತ್ರಗಳು ಬೇಕಾಗ್ತವ. ಯಾಕಂದ್ರೆ ಶಾಸ್ತ್ರಗಳಲ್ಲಿ ಆತ್ಮ ವಿಷಯವನ್ನ ಪ್ರಕಟ ಮಾಡ್ತಾವ. ಉಳಿದ ಗ್ರಂಥಗಳು ಆತ್ಮ ವಿಷಯವನ್ನ ಪ್ರಕಟ ಮಾಡುವುದಿಲ್ಲ. ಶಾಸ್ತ್ರಗಳು ಏನದಾವ, ಅವು ಮಾತ್ರ ಆತ್ಮ ವಿಷಯನ ನೇರವಾಗಿ ನಿಮ್ಗೆ ತಿಳಿಸ್ಕೊಡ್ತಾವ. ಈ ಕಥೆಗಳು, ಕಾದಂಬರಿಗಳು ಅಲ್ಲ ಆತ್ಮ ಯಾವ ಶಾಸ್ತ್ರಗಳು. ಅದರ್ ಸಾಧನ ಶಾಸ್ತ್ರ deal with the self, because the other books do not deal with the self.
All the other books deal with only external world because they are objective science. ಉಳಿದೆಲ್ಲ ಸಾಧನೆಗಳು ಲೌಕಿಕದಾಗ ಅದಾವಲ್ಲ, ಅವು ಎದಕ್ ಸಾಧನೆ ಆಗ್ಯಾವು ಅಂತಂದ್ರೆ ಅವು ಅನಾತ್ಮಕ ಸಾಧನೆಗಳಾಗ್ಯಾವ, ಆತ್ಮಜ್ಞಾನಕ್ ಸಾಧನೆ ಆಗಿಲ್ಲ. ನೀ ದೊಡ್ಡ ಇಂಜಿನಿಯರ್ ಆಗ್ಬೋದು, ದೊಡ್ಡ ಡಾಕ್ಟರ್ ಆಗ್ಬೋದು, ಏನೋ ಹಣ ಗಳಿಸ್ಬೋದು, ಮುಕ್ತಯೇ ನಟು ಮುಕ್ತಯೇ ಊಟ ಮಾಡಕ್ ಬರ್ತಾವ ಹೊರತು ಸಾಧನೆಗಳನ್ನ ಮುಕ್ತಿಗೆ ಸಾಧನ ಅಲ್ಲ. ಮುಕ್ತಿಗೆ ಸಾಧನ ಆಗ್ಬೇಕಂದ್ರೆ ಶಾಸ್ತ್ರವನ್ನ ಅಭ್ಯಾಸ ಮಾಡಬೇಕು. ಯಾಕಂದ್ರ ಆತ್ಮ ಅನ್ನುವಂಥದ್ದು ದೃಕ್ ಸಂಬಂಧ ವಿಷಯ ಅದ. ಇವೆಲ್ಲ ಏನು ಹೊರಗಿನ ವಿಜ್ಞಾನಗಳು ಏನದಾವ, ದೃಶ್ಯದ ಬಗ್ಗೆ ವಿಜ್ಞಾನವನ್ನ ಹೊಂದ್ಯಾವ, ಆಬ್ಜೆಕ್ಟಿವ್ ಸೈನ್ಸಸ್ ಅಂತಾರ. ಇಂಗ್ಲಿಷ್ ನಾ ಬಹಳ ಚಂದ ಬರ್ತದ. ಇದು ಸಬ್ಜೆಕ್ಟಿವ್ ಸೈನ್ಸ್ ಅದ. ಆತ್ಮಜ್ಞಾನ ಅನ್ನೋದು ಸಬ್ಜೆಕ್ಟಿವ್ ಸೈನ್ಸ್ ಅದ. ಆ ಉಳಿದೆಲ್ಲ ವಿಜ್ಞಾನಗಳು ಹೆಂಗದಾವ ಅಂದ್ರೆ ಆಬ್ಜೆಕ್ಟಿವ್ ಸೈನ್ಸ್ ಅದಾವ. ಆಬ್ಜೆಕ್ಟಿವ್ ಸೈನ್ಸ್ ಇಂದ ಆತ್ಮಜ್ಞಾನ ಆಗುವುದು. ಆತ್ಮಜ್ಞಾನವನ್ನ ಪಡಿಬೇಕು ಅಂತ ಇಚ್ಛೆ ಇದ್ದವಂಗ, ಯಾವುದೇ ಸಬ್ಜೆಕ್ಟಿವ್ ಜ್ಞಾನವನ್ನ ಪಡಿಬೇಕು ಅಂತ ಆಸಕ್ತಿ ಇದ್ದವಂಗ ಯಾವುದೇ ಆಬ್ಜೆಕ್ಟಿವ್ ವಿಷಯದಿಂದ ಲಾಭ ಇಲ್ಲ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸೀಯಿಂಗ್ ನೋಯಿಂಗ್ ಮೈ ಸೆಲ್ಫ್, ಹೂ ಆಮ್ ಐ. ನಾ ಎದಾಗ ಆಸಕ್ತಿ ಐತಂದ್ರೆ ದೃಕ್ ಅಂದ್ರೆ ಯಾರು, ಅದರಲ್ಲಿ ಆಸಕ್ತಿ ಐತೆ. ದೃಶ್ಯದ ಬಗ್ಗೆ ನನಗೆ ಆಸಕ್ತಿ ಇಲ್ಲ. If I have to see my own face, what should I do? ನನ್ನ ಮುಖವನ್ನ ನಾನು ನೋಡ್ಕೋಬೇಕಾಗಿರ್ತದ, ನಾ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. I cannot be arrogant. I will say, I will try myself to see, try and roll yourself, your eyes here and there. ನಿಮ್ಮನ್ನ ನೀನು ನೋಡಾಕ ಕಣ್ಣುಗಳನ್ನು ಹೊಳಿಸ್ತೇನೋ, ಅತ್ತಾಗಿತ್ತಾಗ ಹೊಳಿಸಿ ನೋಡು, ಕಾಣ್ತೈತೆ ನೋಡು. ಇಲ್ಲ, ಕಾಣುದಿಲ್ಲ. Only your eyes will be in trouble. ನಿಮಗೆ ಕಣ್ಣಿಗೆ ನೋವು ಬರ್ತದ ಹೊರತು ಕಣ್ಣು ತಿರುಗಿಸೋದ್ರಿಂದ ನಿಮಗೆ ಏನೋ ಶರೀರ ಕಾಣುವುದಿಲ್ಲ. ನಿಮ್ಮ ನೇತ್ರದ ಹಿಂದಿರುವಂತ ವಸ್ತು ಕಾಣುವುದಿಲ್ಲ. ಐಸ್ ಕ್ಯಾನ್ ನೆವರ್ ಡೈರೆಕ್ಟ್ಲಿ ಸಿ ಯುವರ್ ಫೇಸ್. ಆ ಕಣ್ಣು ನಿಮ್ಮ ಮುಖವನ್ನ ನೋಡ್ಲಿಕ್ಕೆ ಸಮರ್ಥ ಇಲ್ಲ. ಪ್ರಯತ್ನ ಮಾಡಿ ನೋಡ್ರಿ. Therefore, what you do? ಆದ್ರಿಂದ ಏನ್ ಮಾಡ್ತೀರಿ? You go to a mirror. ಕನ್ನಡಿ ಹತ್ರ ಹೋಗಿ ನಿಂದರ್ರಿ. ಕನ್ನಡಿ ಮುಂದೆ ನಿಂದರ್ರಿ. ನಿಮ್ಮ ಬಿಂಬ ರೂಪ ಮುಖವನ್ನ ಪ್ರತಿಬಿಂಬ ಸ್ವರೂಪವಾದಂತಹ ಪ್ರತಿಬಿಂಬದಲ್ಲಿ ನೋಡ್ರಿ. ಬಿಕಾಸ್ ಮಿರರ್ ಇಸ್ ಕೆಪಬಲ್ ಆಫ್ ಶೋಯಿಂಗ್ ಯುವರ್ ಸೆಲ್ಫ್. ಆ ಕನ್ನಡಿ ಏನದ, ನಿಮ್ಮ ಬಿಂಬ ಸ್ವರೂಪವಾದ ಮುಖವನ್ನ ತೋರಿಸ್ಲಿಕ್ಕೆ ಸಾಮರ್ಥ್ಯ ಅದ. A gross mirror is required for seeing the gross person here. ಸ್ಥೂಲ ಶರೀರವನ್ನ ನೋಡಾಕ ಸ್ಥೂಲವಾದಂತಹ ಒಂದು ಕನ್ನಡಿ ಬೇಕಾಗ್ತದೆ. ಆದ್ರೆ ನಾನು ನನ್ನ ಸೂಕ್ಷ್ಮ ಸ್ವಭಾವವನ್ನ ಗುರುತಿಸ್ ನೋಡ್ಬೇಕಾಗ್ಯದ. ನಾನು ನಿಜವಾಗಿ ಯಾರು ಅಂದ್ರ ಆತ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸಚಿದ ಆನಂದ ರೂಪ ಪರಬ್ರಹ್ಮ. ಯಾವುದು ಬಹಳ ಅತಿ ಸೂಕ್ಷ್ಮವಾಗಿದೆಯೋ, ಯಾವ್ದು ರೂಪ ಇಲ್ಲವೋ, ಯಾವ್ದು ಅರೂಪ ಇದೆಯೋ ಅದನ್ನು ನೋಡ್ಬೇಕು ಅಂದ್ರೆ ನಾ ಏನ್ ಮಾಡ್ಬೇಕು ಅಂತಂದ್ರ ಒಂದು ವಿಶೇಷವಾದಂತ ಮಿರರ್ ಬೇಕಾಗ್ತದೆ, ಕನ್ನಡಿ ಬೇಕಾಗ್ತದೆ. ಆ ವಿಶೇಷವಾದಂತ ಕನ್ನಡಿ ಯಾವುದು ಅಂದ್ರೆ ಅದೇ ಶಾಸ್ತ್ರ ಅನ್ನುವಂಥದ್ದು ಕನ್ನಡಿಗೆ ಕೆಲಸ ಮಾಡ್ತದೆ. ಆತ್ಮೀಯರೇ, the word mirror, verbal mirror, ಶಾಸ್ತ್ರ ದರ್ಪಣ ಇತಿ. ಅದಕ್ಕೇನಂತಾರ? ಶಾಸ್ತ್ರ ಅನ್ನುವಂತ ದರ್ಪಣ. ಒಬ್ಬ ಸ್ತ್ರೀ ತನ್ನ ಮುಖವನ್ನು ಅಲಂಕಾರ ಮಾಡ್ಕೋಬೇಕು ಆದ್ರೆ ಕನ್ನಡಿ ತಗೋತಾಳ. ಒಂದು ಭೌತಿಕವಾದ ಕನ್ನಡಿಯನ್ನು ತೆಗೆದುಕೊಂಡು ಕನ್ನಡಿಯಲ್ಲಿ ಏನ್ ನೋಡ್ತಾಳ ಅವಳು? ತನ್ನ ಪ್ರತಿಬಿಂಬವನ್ನ ನೋಡ್ತಾಳೆ. ಪ್ರತಿಬಿಂಬವನ್ನ ನೋಡಿ ಏನಂತ ಮಾಡ್ತಾಳೆ? ಅಲಂಕಾರ ಎದಕ್ ಮಾಡ್ತಾಳ? ಬಿಂಬಕ್ ಮಾಡ್ತಾಳೋ ಪ್ರತಿಬಿಂಬಕ್ ಮಾಡ್ತಾಳೋ? ನೋಡುದು ಪ್ರತಿಬಿಂಬ, ಅಲಂಕಾರ ಮಾಡುದು ಬಿಂಬಕ್ ಮಾಡ್ತಾಳೆ. ಕುಂಕುಮ ಹಚ್ತಾಳೆ, ಪೌಡರ್ ಹಚ್ತಾಳೆ. ಹಾಗೆ ಈ ಶಾಸ್ತ್ರ ಪ್ರಮಾಣವನ್ನು ಹಿಡ್ಕೊಂಡು ಆ ಅಭ್ಯಾಸ ಮಾಡುವಂತವನ್ನ ಏನನ್ನ ನೋಡ್ಬೇಕು ಅಂತಂದ್ರ ತನ್ನ ಸ್ವರೂಪವನ್ನ ನೋಡ್ಬೇಕು. ತನ್ನ ಸ್ವರೂಪ ನೋಡ್ಲಿಕ್ಕೆ ಆ ಕನ್ನಡಿ ಯಾವುದು? ಶಾಸ್ತ್ರ ಅನ್ನುವಂತ ಕನ್ನಡಿ
ಸಹಾಯ ಮಾಡ್ತದೆ. ಆದ್ದರಿಂದ ನಮಗೆ ಏನ್ ಬೇಕು ಅಂದ್ರ ಎರಡು ವಿಷಯ ಅದ. ಒಂದೇ ವಿಷಯ ಯಾವುದು? ಶಾಸ್ತ್ರ ಬೇಕು. ಇನ್ನೊಂದ್ ಏನ್ ಬೇಕ್ರಿ? ನಮಗ್ ಜ್ಞಾನ ಆಗ್ಬೇಕಾದ್ರೆ ಶಾಸ್ತ್ರ ಕಲಿಬೇಕು. ಮತ್ ಇನ್ನೊಂದ್ ಏನ್ ಬೇಕು? ಎರಡು ವಸ್ತುಗಳು ಬೇಕಂತ ಹೇಳಿದ್ರಲ್ಲ, ಇನ್ನೊಂದೇನು? ಸದ್ಗುರುನಾಥ. ಆ ಒಂದು ಶಾಸ್ತ್ರ ಅನ್ನುವಂತ ಕನ್ನಡಿ ನಾನು ನೋಡುವಂತ ಕಲೆಯನ್ನ ನನಗೆ ಹೇಳ್ಕೊಡ್ಬೇಕಂದ್ರ ಸದ್ಗುರುನಾಥ ಅನ್ನುವಂತ ಇನ್ನೊಬ್ಬ ವಸ್ತು ಬೇಕು. I will not know how to use the mirror because the mirror can help me to see my face only when I use it properly. ಆ ಕರಡಿಯನ್ನ ಸರಿಯಾಗಿ, ದರ್ಪಣವನ್ನ ಸರಿಯಾಗಿ ಉಪಯೋಗ ಮಾಡೋದು ಗೊತ್ತಿದ್ರೆ ಮಾತ್ರ ನನಗ ನನ್ನ ಪ್ರತಿಬಿಂಬ ಕಾಣ್ತದ. Is it not that? Suppose there is a person who takes the mirror and says that he couldn't see it. I used the mirror, I could not see the face. What has happened? He has seen the backside of the mirror. ಒಬ್ಬ ಮಗನ ಕರಡಿನ ಹಿಡ್ಕೊಂಡಾನ, ಅಂತಾನ ನನ್ನ ಮುಖ ಕಾಣವಲ್ದು ಅಂತಾನ. ಅವ ಕರಡಿ ಹಿಂಭಾಗಕ್ಕ ತನ್ನ ಮುಖವನ್ನು ಇಟ್ಟು ನೋಡಕತ್ತಾನ. ಅದನ್ನ ಹೆಂಗ ನೋಡ್ಬೇಕು ಅನ್ನುವಂತ ಕಲೆಯನ್ನು ಹೇಳ್ಕೊಡ್ಬೇಕು. Mirror will help you to see yourself only when you use it in an appropriate manner. ಆ ಕರಡಿಗೆ ಒಂದ್ ಕಡೆ ಪಾರದರ್ಶಕ ಹಚ್ಚಿರ್ತಾರೆ. ಆ ಪಾರದರ್ಶಕ ಹಚ್ಚಿದಂತಹ ಭಾಗವನ್ನ ಅದು ಹಿಂಭಾಗ ಮಾಡಿ ಅದರ ವಿರುದ್ಧ ದಿಕ್ಕಿನಲ್ಲಿ ನಿನ್ನ ಮುಖವನ್ನ ಪ್ರತಿಬಿಂಬ ಬೀಳುವಂಗ ನೋಡ್ಬೇಕು. ಈ ರೀತಿ ಆ ಕರಡಿಯನ್ನ ಉಪಯೋಗ ಮಾಡಿದ್ರೆ ನಿನಗೆ ಪ್ರತಿಬಿಂಬ ಕಾಣ್ತಿದ್ ಹೆಂಗೋ ಸ್ಥೂಲ ಕನ್ನಡಿಯಲ್ಲಿ, ಹಂಗ ಅತಿ ಸೂಕ್ಷ್ಮವಾದಂತಹ ಪರಮಾತ್ಮನನ್ನ ನೋಡ್ಬೇಕಂದ್ರ ವೇದ ಅನ್ನುವಂತ ಕನ್ನಡಿಯನ್ನ ಹೆಂಗ ನೋಡ್ಬೇಕು ಅಂತ ಗುರು ಹೇಳ್ಕೊಡಾಕ ಗುರು ಬೇಕಾಗ್ತದೆ. Similarly, Shastra will bless you with the knowledge only when you know how to operate the Shastra. ಆ ಶಾಸ್ತ್ರ ಪ್ರಮಾಣವನ್ನ ಹೆಂಗ್ ಉಪಯೋಗ ಮಾಡಬೇಕನ್ನುವಂತ ಕಲೆ ಆ ಗುರುವಿನ ಹೇಳ್ಕೊಡ್ತಾರೆ, ಗುರುವಿನ ಬೇಕಾಗ್ತದೆ. If you do not know how to operate the Shastra, not only you may not be given the knowledge, but you end up in giving up the wrong knowledge. ಒಂದ್ ವೇಳೆ ಆ ಪ್ರಮಾಣವನ್ನ ಸರಿಯಾಗಿ ಉಪಯೋಗ ಮಾಡ್ಲಿಕ್ಕಂತಂದ್ರೆ ನಿನಗ ಜ್ಞಾನ ಆಗೋ ಬದ್ಲಿ ಇನ್ನಷ್ಟು ಅಜ್ಞಾನದ ಹೊರೆನ ಆಗ್ತದೆ. And therefore we require another one who helps you to operate the Shastra properly. ಆ ಶಾಸ್ತ್ರವನ್ನ ಸರಿಯಾಗಿ ಉಪಯೋಗ ಮಾಡುವಂದ್ರೆ ಹೆಂಗ ಅಂತ ಹೇಳ್ಕೊಳಕ ಇನ್ನೊಬ್ಬ ವ್ಯಕ್ತಿ ಬೇಕಾಗ್ತಾನ. ಅವಂಗಂತೇವಿ ಈ ಎರಡನೇ ವಸ್ತುಕ್ಕೆ ಗುರು. So Guru and Shastra together will help me in gaining the knowledge. ಗುರು ಮತ್ತು ಶಾಸ್ತ್ರ ಒಂದು ಅವಿಭಾಜ್ಯ ಅಂಗಗಳು. ಎರಡು ಇದ್ದಾಗ ಮಾತ್ರ ಅವು ನಮಗ ಸಹಾಯ ಮಾಡ್ತಾವ ಸ್ವರೂಪದ ಜ್ಞಾನವನ್ನ ಮಾಡ್ಕೊಳ್ಳಿಕ್ಕೆ. ನಾನು ನಿಜವಾಗಿ ಯಾರು, ನಾನು ಆತ್ಮ ಅಂದ್ರೆ ಏನನ್ನ ಅರ್ಥ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಶಾಸ್ತ್ರ ಮತ್ತು ಗುರು ಇವು ಎರಡು ಬೇಕಾಗ್ತಾವ. ಆದ್ದರಿಂದ ಹೇ ಅರ್ಜುನ, ನೀವು ಗುರುವಿನ ಕಡೆ ಹೋಗ್ಬೇಕಾಗ್ತದ. ನಾನು MA PhD ಮಾಡೇನ್ರಿ ಫಿಸಿಕ್ಸ್ ದಾಗ, ನಾ MA PhD ಮಾಡೇನ್ರಿ ಮ್ಯಾಥಮೆಟಿಕ್ಸ್ ದಾಗ, ನಾ MA PhD ಮಾಡೇನ್ರಿ ಯಾವ್ದೋ ಒಂದು ವಿಜ್ಞಾನ ಭೌತಿಕ ವಿಜ್ಞಾನದಾಗ. ನಾನೀಗ ಎಲ್ಲೂ ಹೋಗುದಿಲ್ಲ, ಯಾವ ಗುರುವಿನ ಹತ್ರ ಹೋಗುದಿಲ್ಲ, ಆಗೋದಿಲ್ಲ. ಆತ್ಮಜ್ಞಾನ ಆಗ್ಬೇಕಂದ್ರೆ ಗುರುವಿನ ಹತ್ರ ಶರಣಾಗತಿ ಆಗ್ಲೇಬೇಕು. ಇಲ್ರಿ ನಾನು ಸಮಾಜದಾಗ ದೊಡ್ಡ ವ್ಯಕ್ತಿ ಅದೀನಿ, ಗುರುಗಳ ಹತ್ರ ಹೋಗೋದಿಲ್ಲ, ಆಗೋದಿಲ್ಲ. ಗುರುಗಳ ಹತ್ರ ಹೋಗೋದಕ್ಕ ಅಲ್ಲ, ಗುರುವಿನ ಸೇವಾ ಮಾಡ್ಬೇಕಾಗ್ತದೆ ಹೇಳ್ತಾರ ನೋಡಿ. ಕ್ರಿಕೆಟಲ್ಲಿ ಗುಂಡಣ್ಣ ಇಲ್ಲ ರೀ, ಬುಕ್ ಸಿಗ್ಲಿಲ್ಲ, ಅದ ಎಲ್ಲೋ ಇಟ್ಟಂಗ್ರಿ, ಅದನ್ನ ಸಿಗ್ಲಿಲ್ಲ. ಹೋಗ್ತಾರಪ್ಪ. ಒಂಬತ್ತೈದು ಬರ್ದ. ಒಂಬತ್ತು ಪೇಜ್ ಬರ್ತಾರ, ಓದಿದ್ರೆ
ಶಿವಪುತ್ರಪ್ಪನವ್ರ ಯಾರು ಬೇರೆಯವ್ರ ಕನ್ನಡ ಇದ್ರ ಓದ್ರಿ ಸಂಕ್ಷಿಪ್ತ ಇದು ಸರ ನಮ್ ಕಡೆ ಯಾವ್ದು ಬುಕ್ ಇಲ್ಲ ಸರ. ಇದು ಇವ್ರು ಸಿದ್ದೇಶ್ವರಪ್ಪ ಅವ್ರ ಪುಸ್ತಕ ಹಲೋ ಗಿರ್ಜಮ್ಮ ತಾಯಿಯವ್ರ ಐತಾನೆ ಗಿರ್ಜಮ್ಮ ಅವ್ರು ಬಂದ್ರಿ ಜಾಯ್ನ್ ಆಗಿರಿ. ಐತ್ರಿ ಓದ್ರಿ ಹಾ ಸರ್ ಓದ್ತಾರಂತ ಗಿರ್ಜಮ್ಮ ತಾಯಿಯವ್ರು. ಓದ್ರಿ ಹಲೋ ಎಷ್ಟೇ ಶ್ಲೋಕ್ರಿ? 34 ಶ್ಲೋಕ ಗಿರಿಜಮ್ಮ ತರದ್ರಿ. ಹಾ 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 ಗಿರ್ಜಮ್ಮ ತಾಯಿಯವ್ರ ಓದ್ತೀನ್ರಿ ಸರ್. ಭಗವದ್ಗೀತಾ 4ನೇ ಅಧ್ಯಾಯ ನೋಡ್ರಿ. 4ನೇ ಅಧ್ಯಾಯ ರೀ. ಬುಕ್ ತಗೊಳಕ ತೋರಿ ಮೂವತ್ನಾಲ್ಕನೇದ್ರಿ ಇದನ್ರಿ ತದ್ವಿದ್ಯೆ ಪ್ರಣಿಪಾತೇನ. ಹೌದ್ರಮ್ಮ ಅದಾರಿ. ಒಂದು ನಿಮಿಷ ಗುರುಗಳಲ್ಲಿ ನಮಸ್ಕರಿಸಿ ಎಲ್ಲರಿಗೂ ಶರಣಾರ್ಥಿರಿ. ತದ್ವಿದ್ಯೆ ಪ್ರಣೀಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷುಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವ ದರ್ಶಿನ. ಅಂದ್ರೆ ಜ್ಞಾನೋಪದೇಶ ಪಡೆಯುವ ಹಂಬಲವುಳ್ಳ ಸಾಧಕನು ಪ್ರಪ್ರಥಮದಲ್ಲಿ ಸಮರ್ಥ ಗುರುಗಳನ್ನು ಆಶ್ರಯಿಸಬೇಕು. ಸಮರ್ಥ ಗುರುಗಳಲ್ಲಿರಬೇಕಾದ ಲಕ್ಷಣಗಳು 2. ಒಂದು ಶ್ರೋತ್ರಿಯತ್ವ, 2ನೇದು ಬ್ರಹ್ಮನಿಷ್ಠತ್ವ. 1ನೇದು ಶ್ರೋತ್ರಿಯತ್ವ ಅಂದ್ರ ಗುರುವಿನ ಮಾತು ಸರಳ, ಸುಭಗ ಹಾಗೂ ಸರಸವಾಗಿರಬೇಕು. ಕೇಳುವವರ ಬುದ್ಧಿಮಟ್ಟಿಗೆ ಹಾಗೂ ಸಂಸ್ಕೃತಿಗೆ ಅನುಸರಿಸಿ ವಿವಿಧ ಪದಗಳಿಂದ ಸುಂದರ ವಾಕ್ಯಗಳನ್ನು ವಿರಚಿಸಬೇಕು. ಸಂದರ್ಭಾನುಸಾರ ಪ್ರಮಾಣ ಮತ್ತು ದೃಷ್ಟಾಂತಗಳನ್ನಿತ್ತು ಮಾತಿಗೆ ಲಾಲಿತ್ಯ ನೀಡಬೇಕು. ಮಂಡಿಸಬೇಕಾದ ವಿಷಯ ಎಷ್ಟೇ ಕಠಿಣ ಕ್ಲಿಷ್ಟವಿರಲಿ ಅದನ್ನು ಸಾಮಾನ್ಯ ಶಬ್ದಗಳಲ್ಲಿ ಹಿಡಿದು ಜನರ ಮನಸ್ಸಿನ ಮೇಲೆ ಭದ್ರವಾಗಿ ಅಚ್ಚೊತ್ತುವ ರೀತಿಯಲ್ಲಿ ನಿವೇದಿಸಬೇಕು. ಅಡಿಗೆ ಮಾಡುವಲ್ಲಿ ಕುಶಲನಾದ ಮನುಷ್ಯನಿಗೆ ನೀವೆಂಥ ಜಡ ಪದಾರ್ಥಗಳನ್ನೇ ಕೊಡಿರಿ, ಅವನು ಅಶಕ್ತರಿಗೂ ಪಥ್ಯವಾಗುವ ರೀತಿಯಲ್ಲಿ ಹದವರಿತು ಅಡಿಗೆ ಮಾಡುತ್ತಾನೆ. ನುರಿತ ಗವಾಯು ಕ್ಲಿಷ್ಟ ರಾಗಗಳನ್ನು ಸರಸ ಹಾಡುಗಳಲ್ಲಿ ಹೊಂದಿಸಿ ಕೇಳುವವರ ತಲೆ ತೂಗಿಸುತ್ತಾನೆ. ಅದರಂತೆ ಮಾತಿನ ಹದವರಿತ ಗುರು ಪರಮ ರಹಸ್ಯಪೂರ್ಣ ತತ್ವಗಳನ್ನು ಪ್ರಸನ್ನ ವದನದಿಂದ ವಿವರಿಸುತ್ತಾನೆ. ಅಂತಹ ಕಲೆ ಎಲ್ಲರಲ್ಲೂ ಇರುವುದು ಸಾಧ್ಯವಿಲ್ಲ, ದೈವದತ್ತವಿದು. ಬರೀ ಮಾತಿನ ರೀತಿ ಮುಖ್ಯವಲ್ಲ. ಗುರುವಾದವನ್ನು ಜಗತ್ತಿನ ಪ್ರಧಾನ ಶಾಸ್ತ್ರಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿರಬೇಕು. ಶಿಷ್ಯನು ಕೇಳಬಹುದಾದ ಸರ್ವವಿಧ ಪ್ರಶ್ನೆಗಳಿಗೂ ಸರಿಯಾದ ಮತ್ತು ಸಮಂಜಸವಾದ ಉತ್ತರ ನೀಡಲು ಅನ್ಯಮತ ಸಿದ್ಧಾಂತಗಳ ಜ್ಞಾನ ಅಗತ್ಯ. 2ನೇದ್ರಿ ಬ್ರಹ್ಮನಿಷ್ಠತ್ವ. ವೇದಶಾಸ್ತ್ರಗಳು ಯಾವ ತತ್ವವನ್ನು ಪ್ರಶಂಸಿಸುತ್ತವೆಯೋ, ವಿಶ್ವದ ಆದ್ಯಂತದಲ್ಲಿ ಯಾವುದು ಚಿರಂತನವಾಗಿ ನೆಲೆಸಿದೆಯೋ, ವ್ಯಕ್ತಿಯ ಒಳಹೊರಗೆಲ್ಲ ಯಾವ ವಸ್ತು ವಿಚಲಿತವಾಗಿ ತುಂಬಿದೆಯೋ ಅಂಥ ವಾಂಗ್ಮನಾತೀತ ದಿವ್ಯ ಬ್ರಹ್ಮವನ್ನು ಅರಿತು ಅದರಲ್ಲಿಯೇ ಮನ ಮುಳುಗಿಸಿ ಬ್ರಹ್ಮಲೀನ ಅನುಭೂತಿಯನ್ನು ಹೊಂದುವುದೇ ಬ್ರಹ್ಮನಿಷ್ಠತ್ವ.
ವೀರಶೈವ ಸಿದ್ಧಾಂತ ಶಿಖಾಮಣಿಯಲ್ಲಿದ್ದ ಸದ್ಗುರುಗಳ ಲಕ್ಷಣಗಳು ಗಮನೀಯವಾಗಿವೆ. ಗುರು ಒಂದನೇದು ಲೋಕವಿಖ್ಯಾತ, ಎರಡನೇದು ಲೋಭ ಮೋಹರಹಿತ. ಅಂದ್ರೆ ಗುರು ಹೆಂಗಿರ್ಬೇಕಂದ್ರ ಲೋಕವಿಖ್ಯಾತ, ಲೋಭ ಮೋಹ ರಹಿತ, ಆತ್ಮ ಸ್ವರೂಪ ಜ್ಞಾನಿ, ವಿಷಯ ವಿಭ್ರಮ ದೂರ, ವೇದಾಗಮನ ಸಿದ್ಧಾಂತಜ್ಞ, ಸಂಶಯ ವಿಪರ್ಯ ಭೇದಿಸುವ ಸತ್ಯಶೀಲ, ಗುರುವಂಶ ಕ್ರಮಾನುಗತ ಆಚಾರ ಉಳ್ಳವ, ಕುತ್ಸಿತ ಆಚಾರಗಳಿಂದ ದೂರನಾದವ, ರಾಗದ್ವೇಷ ರಹಿತ, ಶಿವತತ್ವ ವಿವೇಕಿ, ಲಿಂಗಾಂಗ ಯೋಗ ನಿಷ್ಠಾಂತ, ಅದ್ವೈತ ಭಾವಿ, ಮಂಗಲ ವಚನ ಪ್ರಯುಕ್ತ. ಇವು 14 ಲಕ್ಷಣಗಳು ಸದ್ಗುರುವಿನಲ್ಲಿ ಇರ್ಬೇಕಂತ ಹೇಳ್ತಾರ್ರಿ. ವಿದ್ಯೆ ಹಾಗೂ ಜಾಣ ಮಾತುಗಾರಿಕೆಯು ಹಾಲಿನ ಹೊಳೆಯಾದರೆ ಆತ್ಮಾನುಭೂತಿಯು ಮಧುರ ಜೇನು. ಅನುಭವ ಪೂರ್ಣ ಗುರುಪದೇಶ ಆಲಿಸಿದ ಸಾಧಕ ನಿಜಕ್ಕೂ ಕೃತಾರ್ಥನಾಗುತ್ತಾನೆ. ಇಂತು 2 ವಿಧದ ಸಾಮರ್ಥ್ಯವನ್ನು ಅಂಗವಿಸಿಕೊಂಡಂತ ಗುರುಗಳು ದುರ್ಲಭ, ಯುಗಕ್ಕೆ ಒಬ್ಬರು. ಪ್ರಣಿಪಾತೇನ ಅಂದ್ರೆ ಅವರ ಚರಣಗಳಲ್ಲಿ ಅಂದ್ರೆ ಇವೆಲ್ಲಾ ಲಕ್ಷಣಗಳ ಒಂದಂತ ಗುರುಗಳ ಚರಣಗಳಲ್ಲಿ ಶಿರವಾಗಿ ತನ್ನ ದೇಹ ಮನಗಳನ್ನು ಅವರ ಸೇವೆಯಲ್ಲಿ ಸಮರ್ಪಿಸಿಕೊಳ್ಳಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ, ಗುರು ಮಹೇಶ್ವರ, ಗುರು ಪ್ರತ್ಯಕ್ಷ ಪರಬ್ರಹ್ಮ ಎಂಬ ಸದ್ಭಾವದಿಂದ ಗುರುಗಳನ್ನು ಉಪಚರಿಸಬೇಕು. ಅವರ ಆಪ್ತವನಾಗಿ ಅವರ ಪ್ರತ್ಯಂಗವಾಗಿ ಸೇವೆ ಮಾಡಬೇಕು. ಆ ಸೇವೆಯಿಂದ ಗುರುಗಳು ಪ್ರೀತರಾಗುತ್ತಾರೆ. ಶಿಷ್ಯ ಸಾಧಕನು ಭಯಭಕ್ತಿಯಿಂದ ನಮಿಸಿ ತನ್ನ ಮನೋಗತ ಸಂದೇಹವನ್ನು ವಿನಂತಿ ಪೂರ್ವಕ ಅವರಲ್ಲಿ ನಿವೇದಿಸಿಕೊಳ್ಳಬೇಕು. ಕರುಣಾಮೂರ್ತಿಯೇ, ನಾನು ಯಾರು? ನನ್ನ ನೈಜ ಸ್ವರೂಪವೇನು? ಹುಟ್ಟು ಸಾವಿನ ಈ ಬಂಧನಕ್ಕೆ ನಾನೆಂತೂ ಸಿಲುಕಿದೆ? ಈ ಬಂಧನ ನೀಗುವ ಉಪಾಯ ಇದೆಯೇ? ನನಗೆ ಚಿರಂತನ ಶಾಂತಿ ಹೇಗಾದ್ರೆ ದೊರೆತೀತು? ಹೀಗೆ ತಾತ್ವಿಕ ಸಂಗತಿಗಳ ಬಗ್ಗೆ ಭಿನ್ನವಿಸಿಕೊಳ್ಳಬೇಕು. ಬ್ರಹ್ಮನಿಷ್ಠರಾದ ಹಾಗೂ ಪರಮ ಜ್ಞಾನಿಯಾದ ಗುರು ಮಹಾತ್ಮನ ಸತ್ಯ ನಿಷ್ಠೆ, ವಿನಯ ಹಾಗೂ ಜ್ಞಾನ ಪಿಪಾಸೆಯುಳ್ಳ ಶಿಷ್ಯ ಸಾಧಕನಿಗೆ ಬಹು ಕರುಣೆಯಿಂದ ದಿವ್ಯಾತ್ಮ ಜ್ಞಾನವನ್ನು ಉಪದೇಶಿಸುತ್ತಾನೆ. ಭಗವಂತ ಪರಮಾತ್ಮ ಹೇಳ್ತಾನ್ರಿ, ಅರ್ಜುನ, ಆತ್ಮನ ಅನಂತಾಕಾಶ ವಿಹಾರಿಗಳಾದ ಗುರುಗಳು ನೀಡಿದ ಅಪ್ರತಿಮ ಉಪದೇಶಾಮೃತವನ್ನು ಮನವಾರೆ ಸೇವಿಸು. ವಿಮಲ ಆತ್ಮಜ್ಞಾನವನ್ನು ನಿನ್ನ ಅಂತರಂಗದಲ್ಲಿ ಸಂಗ್ರಹಿಸು. ಅದರ ಸಹಾಯದಿಂದ ಆತ್ಮ ಸಾಕ್ಷಾತ್ಕಾರ ಹೊಂದುವೆ. ಅರ್ಜುನ ಅಂತಂದ್ರೆ, ಜನಾರ್ದನ, ಆತ್ಮಜ್ಞಾನದ ಫಲವೇನು? ಆಯ್ತ್ರಿ ಸರ್, ಇಷ್ಟ ಆದ್ರಿ ಒಂದ್ ಮಂತ್ರಕ್ಕೆ. ಆಯ್ತ್ರಿ. ಮತ್ತೆ ಈಗ ಎಲ್ಲಾ ಬಾಳ ಐತಿದ್ದು. ಓದ್ತೇನ್ರಿ ಮುಂದಿಂದ ಓದ್ತೇನೆ. 2ನೇ ಪೇಜ್ನಲ್ಲಿ ಮೇಲೆ ಅಂದ್ರೆ, ಅಂಡ್ ಇಫ್ ಇಟ್ ಆಲ್ ದೀಸ್ ಪೀಪಲ್ ಹೂ ಹ್ಯಾವ್ ಅಟೈನ್ಡ್ ನಾಲೆಜ್. ನೋಡಿ ಇರ್ಲಿ, 2 ಸಾಲ ಎತ್ಕೊಂಡ್ರು. ಪೇಜ್ ನಂಬರ್ 34 to 36, 66ನೇ ಅಂಕ. ಗೊತ್ತು ಸಿಕ್ಕದ ಪೇಜ್ ನಂಬರ್, ಅದ್ರಾಗ 2ನೇದ್ದು. ಈ ಅಂಡ್ ಇಫ್ ಎಟ್ ಆಲ್. ಅಲ್ಲಿ ನೋಡಿ. And if at all there are people who have attained knowledge without Guru, that should be taken only as an exception. And we should never use exception as a general rule. Exception is an exception. ಇಲ್ಲಿ ಕೆಲವು ಗುರುಗಳು ಬೇಕಾಗಿಲ್ಲ, ನಾವು ಗುರುಗಳು ಇಲ್ಲದೆ ಇರುವಂತ ಅನೇಕರು ಜ್ಞಾನಿಗಳಾಗ್ಯಾರಲ್ಲ ಅಂತ ಕೇಳಬಹುದು. ರಮಣ ಮಹರ್ಷಿಗಳು ಉದಾಹರಣೆ ಕೊಡಬಹುದು. ಅವರಿಗೆ ನಾವೇ ಗುರುಗಳಾಗಿ ತಾವು ಹೊಂದಿದಾರಲ್ಲ, ಅದು ಎಲ್ಲೋ ಅವನ್ ಇಲ್ಲಿ ಉದಾಹರಣೆ ತಗೋಬಾರ್ದು. ಅವು ಯಾವುದೋ ಅನಂತ ಜನ್ಮಗಳ ಒಂದು ಸಾಧನೆ ಫಲರೂಪದ, ಸ್ವಲ್ಪ ಉಳಿದಿರ್ತದ, ಅದು ಈ ಜನ್ಮಕ್ಕೆ ಬಂದು ಫಲ ಕೊಟ್ಟು ಬಿಡ್ತದ. ಹಂಗ ಒಬ್ರು ಗರ್ಭದಲ್ಲಿ ಆಗ್ಬಹುದು. ಒಬ್ಬೊಬ್ಬರಿಗೆ ವಾಮದೇವ ಋಷಿಗೆ ಗರ್ಭದಲ್ಲಿ ಆಯ್ತು. ಯಾಜ್ಞವಲ್ಕ ಮಹರ್ಷಿಗಳು, ಯಾಜ್ಞವಲ್ಕ ಅಲ್ಲ, ಕಷ್ಟಾವಕ್ರ ಮುನಿಗಳಿಗೆ ಅವ್ರಿಗೂ ಗರ್ಭದಲ್ಲಿ ಆಗಿತ್ತು. ಆದ್ರೆ ಕೆಲವು ಜನ್ಮಗಳು ಪ್ರತಿಬಂಧಕ ಇರೋದ್ರಿಂದ ಅವು ಆಗಿರೋದಿಲ್ಲ.
ಪ್ರತಿಬಂಧಕ ಮುಗೀತಂದ್ರ ಗರ್ಭದಲ್ಲಿನೂ ಆಗ್ಬಹುದು, ಹೊರಗೆ ಬಂದ ನಂತರನು ತಕ್ಷಣ ಆಗ್ಬಹುದು. ಹಾಗೆ ವೇದವ್ಯಾಸರ ಶುಕ ಮಹರ್ಷಿಗೆ ಹೊರಗೆ ಬರ್ಕೊಡೋದ್ರ ಜ್ಞಾನ ಆಗಿತ್ತು, ಹೊಂಟ ಬಿಟ್ಟವ. ಹಿಂಗ ಅವ್ರವ್ರ ಒಂದು ಪ್ರಾರಬ್ಧ ಅಲ್ಲಿಗೆ ತಂದು ಹಚ್ಚಿರ್ತದ. ಅದನ್ನ ಇಲ್ಲಿ ಎಕ್ಸೆಪ್ಷನ್ ಅಂತೇಳಿ ನಾವು ಮಾಡ್ಬೇಕು. ಎಲ್ಲವನ್ನೂ ಉದಾಹರಣೆ ಎಲ್ಲದಕ್ಕೂ ಹಚ್ಚಬಾರ್ದು. ಅದೊಂದು ಉದಾಹರಣೆ ಇಲ್ಲಿ ನಾವು ಸಾರ್ವತ್ರಿಕ ವಿಚಾರ ಮಾಡಿದ್ರೆ ನೆವರ್ ಅಪ್ಲೈ ದಿ ಎಕ್ಸೆಪ್ಷನ್ ಆಸ್ ಎ ಜನರಲ್ ರೂಲ್. ಈ ಒಂದು ಜನರಲ್ ರೂಲ್ ಅಂತಾರೆ ಬೇಡ್ರಿ. ದೇರ್ ಫಾರ್ ಗುರು ಈಸ್ ರಿಕ್ವೈರ್ಡ್. ಒಟ್ಟಿನ ಮೇಲೆ ಏನ್ ಬೇಕು, ನಾವು 90% ಎಲ್ಲರೂ ಅಜ್ಞರು ಇರೋದ್ರಿಂದ ನಮಗೆ ಗುರುಗಳು ಬೇಕು, ದಾರಿ ತೋರಿಸ್ಬೇಕು ನಿಜವಾದದ್ದು. ದೇರ್ ಆಫ್ಟರ್ವರ್ಡ್ಸ್ ಐ ಸೇಡ್ ದ್ಯಾಟ್ when we use the word guru ಅಂತೀವಿ ಅಂದ್ರ we have got several different concepts of ಗುರು ಅಂದ್ಕೂಲೆ ಮತ್ ಬಂತ್ ನೋಡ್ರಿ. ಹಲವಾರು ನಮನಿ ಗುರುಗಳದಾರ. ದೀಕ್ಷಾ ಗುರು, ಶಿಕ್ಷಾ ಗುರು, ಸೂಚಕ ಗುರು, ವಾಚಕ ಗುರು. ಆದ್ರಿಂದ ಇಲ್ಲಿ ಹೇಳ್ತಾರ ಹಿಂಗ ಗುರುಗಳ ಬಗ್ಗೆ ಅನೇಕ ಕಲ್ಪನೆಗಳೇ ಬರ್ತಾವ. ದ ಇನಿಷಿಯಲಿಂಗ್ ಗುರು, ದ ಒನ್ ಹೂ ಗಿವ್ಸ್ ಯು ಎ ಮಂತ್ರ ಉಪದೇಶ ಅಂಡ್ ಯು ರಿಸೀವ್ ಆಫ್ಟರ್ ಪಾದ ಪೂಜಾ ಅಂಡ್ ದೇರ್ ಆಫ್ಟರ್ ಯು ರಿಪೀಟ್ ದ ಮಂತ್ರ. ಇಲ್ಲೊಬ್ರು ಗುರುಗಳದ್ರ ದೀಕ್ಷಾ ಕೊಡುವಂತ ಗುರುಗಳು ಮನೆಗ್ ಕರ್ಕೊಂಡ್ ಬಂದು ಅವ್ರ ಪಾದ ಪೂಜೆಗಳನ್ನು ಮಾಡಿ ಕಿವಿಯಲ್ಲಿ ಮಂತ್ರಗಳನ್ನು ಓದ್ತಾರ. ಒಂದು ಮಂತ್ರ ಹೇಳ್ತಾರ ಅವ್ರು, ಅದನ್ನ ಅನುಷ್ಠಾನ ಮಾಡ್ಕೊಂತ ಹೋಗ್ಬೇಕು. ಅವರು ಕೂಡ ಇನಿಷಿಯೇಟಿವ್ ಪ್ರಾಥಮಿಕವಾದ ಹಂತದ ಗುರುಗಳು. ಅವರು ಕೂಡ ಗುರುಗಳೇ, ಆದ್ರೆ ಅವರಿಂದ ಪ್ರಯೋಜನ ಅಲ್ಲ. ಪ್ರಯೋಜನ ಅದ ಹೇಗೆ ನೋಡ್ರಿ ಹೇಳ್ತಾರೆ. ಯು ವಿಲ್ ಬಿ ಯೂಸ್ಫುಲ್ ಇನ್ ಗಿವಿಂಗ್ ದ ಮಂತ್ರ ಕೊಡಕ ಸರಿ ಅದಾರ. ಅಂಡ್ ದೇರ್ ಫೋರ್ ಚಿತ್ತ ಶುದ್ಧಿ, ಬಟ್ ದಟ್ ಈಸ್ ನಾಟ್ ಗೋಯಿಂಗ್ ಟು ರಿಮೂವ್ ಮೈ ಇಗ್ನರೆನ್ಸ್. ಅವರು ಸಹಾಯಕ ಅದಾರ ಚಿತ್ತ ಶುದ್ಧಿಗಾಗಿ. ಅವ್ರು ಹೇಳ್ತಕ್ಕಂಥ ಮಂತ್ರವನ್ನ ಸದಾಕಾಲ ನಾವು ಪಠನ ಮಾಡಿದ್ರ, ಅನುಸಂಧಾನ ಮಾಡ್ತಾ ಇದ್ರ ನಮ್ಮ ಮನುಷ್ಯನಲ್ಲಿರುವಂತ ಮಲದೋಷ, ಪಾಪ ದೋಷ ಹೋಗಿ ಅಂತಕ್ಕಂಥ ಶುದ್ಧಿ ಆಗ್ತದ ಹೊರತಾಗಿ ಆವರಣದ ನಿವೃತ್ತಿ ಆಗೋದಿಲ್ಲ. ನಮಗ ಮರೆ ಮಾಡ್ತಕ್ಕಂತ ಯಾವ ಅಜ್ಞಾನ ಏನ ಆವೃತ್ತಂ ಜ್ಞಾನಂ ಅನ್ನುವಂಥದ್ದಲ್ಲ, ಅದು ಹೋಗ್ಬೇಕಾಗಿತ್ತಂದ್ರೆ ಗುರುಗಳ ಬೇಕು. ಎಂತ ಗುರುಗಳು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ತಮ್ಮ ಸ್ವರೂಪವನ್ನ ಪಡ್ಕೊಂಡಂತವರು, ನೆಲೆಯಾಗಿ ನಿಂತವರೇ ಬೇಕು. ಬ್ರಹ್ಮನಿಷ್ಠತ್ವ ಇದ್ದಿರಬೇಕು, ಶ್ರೋತ್ರಿಯತ್ವ ಇದ್ದಿರಬೇಕು. ಅವರಿಂದ ಮಾತ್ರ ಆವರಣ ಕಡಿಲಿಕ್ಕೆ ಸಾಧ್ಯ ಹೊರತಾಗಿ ಇನ್ನುಳಿದ ಗುರುಗಳು ಇದ್ದಾರೆ. ಆದರೆ ಅವರು ಅಂತಃಕರಣ ಶುದ್ಧಿಗಾಗಿ, ಚಿತ್ತ ಶುದ್ಧಿಗಾಗಿ ಪ್ರಯೋಜನ ಆಗಬಹುದು, ಆಗ್ಲಿಕ್ಕೂ ಇಲ್ಲ. ಸ್ವಾರ್ಥಪರನೂ ಅದಾರ ಕೆಲವರು, ಇರ್ಲಿ. ದೇರ್ ಫಾರ್ ಇನಿಷಿಯೇಟಿಂಗ್ ಗುರುಸ್ ಆರ್ ಯೂಸ್ಫುಲ್ ಫಾರ್ purification, inspiring gurus are useful for inspiration. So thus all gurus are useful, all gurus are required also. ಇವೆಲ್ಲ ಗುರುಗಳು ಹೇಳಿದೇವಲ್ಲ, ಇದಾಗ ಅವೆಲ್ಲರೂ ಬೇಕಾಗ್ತಾರ ಒಂದ್ ದೃಷ್ಟಿಯೊಳಗ ಪ್ರಥಮ ಹಂತದಲ್ಲಿ. ಬಟ್ ಗುರು ದ್ಯಾಟ್ ಕೃಷ್ಣ ಇಸ್ ಟಾಕಿಂಗ್ ಅಬೌಟ್ ಈಸ್ ದ ಟೀಚಿಂಗ್ ಗುರು. ಇಲ್ಲೇ ಕೃಷ್ಣ ಪರಮಾತ್ಮ ಬೇಕಾಗಿ ಹೇಳ್ತಕ್ಕಂಥ ಗುರು ಆ ಗುರುಗಳಲ್ಲ, ನಮಗ ಕಲಿಕೆಯನ್ನ ಅಹಂ ಬ್ರಹ್ಮಾಸ್ಮಿ, ನಾನು ಪರಮ ಸ್ವರೂಪವಾದ ಪರಬ್ರಹ್ಮನೇ ಇದ್ದೇನೆ ಅನ್ನುವಂತ ತಿಳುವಳಿಕೆ ಉಂಟು ಮಾಡ್ತಕ್ಕಂಥ ಗುರು. ನಮ್ಮ ಸ್ವರೂಪದ ಎಚ್ಚರವನ್ನು ಉಂಟು ಮಾಡಿಸಿ ಅದರಲ್ಲಿ ನೆಲೆಯಾಗಿ ನಿಲ್ಲಿಸ್ತಕ್ಕಂಥ ಗುರು ಬೇಕು ನಮಗೆ. ಅಜ್ಞಾನವನ್ನು ಕಳೆಯತಕ್ಕಂಥ ಗುರು ಬೇಕು. ಅಂದ್ರ ಅಜ್ಞಾನ ಕಾರ್ಯವಾದ ಜನನ ಮರಣ ರೂಪಾತ್ಮಕವಾದಂತ ಪ್ರಪಂಚ. ಅದಕ್ಕೆ ಅಂತ ಒಂದು ಆವರಣ ದೋಷವನ್ನ ನಮ್ಗೆ ಕಳೀಲಿಕ್ಕೆ ಅವ ಗುರು ಬೇಕು. ದ ಒನ್ ಹೂ ವಾಂಟ್ಸ್ ಟು ಕಮ್ಯುನಿಕೇಟ್ ನಾಲೆಜ್ ಟು ದಿ ಡಿಸಿಪಲ್. ಅಷ್ಟೇ ಅಲ್ಲ, ತನ್ನಲ್ಲಿರ್ತಕ್ಕಂಥ ಜ್ಞಾನ ಪ್ರವಾಹವನ್ನ, ಜ್ಞಾನ ಶಕ್ತಿಯನ್ನ ಆ ಯಾವ ಶಿಷ್ಯನ ಹೃದಯದಲ್ಲಿ ಬಿತ್ತಲಿಕ್ಕೆ ಶಕ್ತಿ ಇರಬೇಕವ. ಅವನ ಅಂತಃಕರಣದಲ್ಲಿ ವೇದ್ಯ ಆಗುವ ಹಾಗೆ ತಿಳಿತಕ್ಕಂಥ ಕಲೆ ಆಗಿರ್ಬೇಕು. ಶಾಸ್ತ್ರ ನೈಪುಣ್ಯತೆಯನ್ನು ಹೊಂದಿರಬೇಕು. ಸಕಲ ವೇದಾರ್ಥಗಳ ಸಾರವನ್ನು ಅರಿತುಕೊಂಡಿರ್ಬೇಕು. ಅಂದ್ರೆ ಅವ್ನಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇಟ್ ಇಸ್ ವೈ ವೇರ್ ಅರ್ಜುನ ವಾಂಟೆಡ್ ನಾಲೆಜ್. ಅದಕ್ಕೆ ಜ್ಞಾನ ಬೇಕಲ್ಲ. ಆ ಜ್ಞಾನವನ್ನ ತಿಳಿಸ್ಬೇಕಾಗಿತ್ತು ಅಂದ್ರೆ ಜ್ಞಾನದ ಒಂದು ಸ್ಥಿತಿಯನ್ನು ಅಳವಡಿಸಿಕೊಂಡಿರಬೇಕು. ಕೃಷ್ಣ ಡಿಡ್ ನಾಟ್ ಫಂಕ್ಷನ್ ಆಸ್ ಇನ್ಸ್ಪೈರಿಂಗ್ ಗುರು. ಅವ ಹೇಳ್ತಾ ಇಲ್ಲ, ಇನ್ಸ್ಪೈರಿಂಗ್ ಗುರು ಹೇಳ್ತಾ ಇಲ್ಲ. ಅವ ಜ್ಞಾನವನ್ನು ಬಿತ್ತರಿಸ್ತಕ್ಕಂಥ ಗುರು ಬೇಕು. ಇಫ್ ಕೃಷ್ಣ ಹ್ಯಾಸ್ ಟು ಇನ್ಸ್ಪೈರ್ 2 minutes ಓನ್ಲಿ ರಿಕ್ವೈರ್ಡ್. ಅವ್ ಹೇಳ್ಬೇಕಾಗಿತ್ತು ಅಂದ್ರೆ ಆಗ 1 ನಿಮಿಷದಾಗ ಜ್ಞಾನ ಮಾಡಬಹುದು. ಆದ್ರೆ ಅವನ ಅಂತಸ್ತನ ನೋಡಿ, ಅವನ ಅರ್ಹತೆಯನ್ನ ನೋಡಿ ಕ್ರಮೇಣವಾಗಿ ಹಂತ ಹಂತವಾಗಿ ಅವನ್ನ ಬೆಳೆಸ್ತಾ ಅವನಲ್ಲಿರುವಂತ ಜ್ಞಾನ ಶಕ್ತಿಯನ್ನ ಅವನ ಇಚ್ಛೆಗೆ ಅನುಗುಣವಾಗಿ ಅಲ್ಲಿ ಬಿತ್ತುವಂತ ಒಂದು ಜಾನ್ಮೆ ಅದ ಅಂತ ಕಲೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅವನಿಗೆ ಮಾತ್ರ ಮಧ್ಯಮ ಪ್ರಾರಬ್ಧಗಳಂತ ಗುರುಗಳಿಗೆ ಸಾಧ್ಯದ ಅನ್ನುವಂಥದ್ದು ಹೇಳಿದ್ರು. ಇನ್ನು 2ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಕ್ಲೈಂಬಂ ಅರ್ಥಾತ್ ಕ್ಲೈಂಬಂ ಮಾಸ್ಮಂ ಗಮ
ಪಾರ್ಥ ನ ಏತತ್ವೈವ ಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ. ಆದ್ರಿಂದ ಎಲೆ ಅರ್ಜುನ, ನಪುಂಸಕ್ತವನ್ನು ಅಂದಬೇಡ, ನಿನಗೆ ಇದು ಯೋಗ್ಯವಾದುದಲ್ಲ. ಎಲೆ ಪರಂತಪ ಅರ್ಜುನ, ತುಚ್ಛವಾದ ಹೃದಯ ದೌರ್ಬಲ್ಯವನ್ನ ತ್ಯಜಿಸಿ ಯುದ್ಧಕ್ಕೆ ಸಿದ್ಧವಾಗಿ ನಿಲ್ಲು. ಯಾವಾಗವ ಬಿಲ್ಲುಬಾಣಗಳನ್ನು ಒಗೆದು ರಣಭೂಮಿಯಲ್ಲಿ ತನ್ನ ಧರ್ಮವನ್ನ ಮರೆತು, ಕ್ಷತ್ರಿಯ ಧರ್ಮವನ್ನ ಮರೆತು, ಧರ್ಮ ಪರಿಪಾಲನೆ ಅದನ್ನು ಮರೆತು ಕೂತಲ್ಲ, ಅವಾಗ ಕೃಷ್ಣ ಪರಮಾತ್ಮ ಹೇಳಿದಂತ ಮಾತು ನೋಡು. ಈ ರೀತಿ ನಪುಂಸಕತೆ ಸರಿಯಲ್ಲ. ನೀ ಯಾರೋ ಕ್ಷತ್ರಿಯ ವೀರ 3 ಲೋಕದ ಗಂಡ, ನಿನ್ನಂತ ಹೇಳಿಯಾಗಿ ಕೂತ್ರೆ ಯಾಕೋ ಯೋಗ್ಯ ಆಗುದಿಲ್ಲ ಪರಂತಪ. ಅದಕ್ಕೆ ನೀನ್ ಏನ್ ಮಾಡು, ಈ ಒಂದು ಮನಸ್ಸಲ್ಲಿರ್ತಕ್ಕಂಥ ಹೃದಯಲಾಗ್ತಕ್ಕಂಥ ಹೃದಯ ದೌರ್ಬಲ್ಯವನ್ನ ಬಿಡು, ತ್ಯಾಗ ಮಾಡಿ ಯುದ್ಧಕ್ಕೆ ಸಿದ್ಧನಾಗು. ಅದು ನೀನು ನಿಮಿತ್ತಿ ಮಾತ್ರನಾಗು. ಈಗಾಗಲೇ ಅವರೆಲ್ಲ ನನ್ನಿಂದ ಹತ ಆಗ್ಯಾರ, ಸೋಮ ನೀ ಒಂದು ಪಾತ್ರ ಮಾಡು ಅಂತ ಹೇಳಿ ಧೈರ್ಯವನ್ನು ತುಂಬತಕ್ಕಂತ ಕೆಲಸ ಯಾರು ಮಾಡಿದ್ರಲ್ಲಿ? ಸದ್ಗುರುನಾಥ ಆ ರೂಪದಲ್ಲಿ ಬಂದ ಕೃಷ್ಣ ಪರಮಾತ್ಮ ಅವನ ಹೃದಯದಲ್ಲಿ ಪ್ರೇರಣೆ ತುಂಬಿ ಸನ್ನದ್ಧ ಮಾಡಿದ. ಅವನ ಕರ್ತವ್ಯ ಜಾಗೃತಿಯನ್ನ ಮಾಡಿ ಯುದ್ಧ ಸನ್ನದ್ಧನ ಮಾಡಿದ. ಈ ಕೆಲಸ ಯಾರ್ದಾಯ್ತು? ಗುರುವಿಂದಾಯ್ತು. ಆ ಸ್ಥಾನದಲ್ಲಿ ಅಂತ ಗುರು ಇರ್ಲಿಲ್ಲ ಅಂದ್ರ ಅವ್ನು ಕೂತ ಬಿಡ್ತಿದ್ದ, ನರ್ವಸ್ ಎಲ್ಲ ಬೆಲ್ಲ ಮಾನ್ ಹೋಗೋದು ರಣ ಏಡಿ ಅಂತ ಹೋಗು ಕೆಲಸ ಮಾಡ್ತಿದ್ದ. ಈ ದಿಶೆಯಲ್ಲಿ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕ್ಲೈಂಬಮ್ ಅಂತ ಹೇಳ್ತಾರಲ್ಲ, ಆ ಒಂದು ಕ್ಲೈಂಬಮ್ ಅಂದ್ರೆ ನಪುಂಸಕತೆಯನ್ನ ತಂದ್ಕೋಬೇಡಪ್ಪ. ಕ್ಲೈಂಬಮ್ ಮಾಸ್ಮ ಗಮ ಅದನ್ನ ತಂದ್ಕೋಬೇಡ. ಅದಕ್ಕೆ ರಂತಪ ಅಂತ ತುಚ್ಛವಾದ ಹೃದಯ ದೌರ್ಬಲ್ಯವನ್ನ ಬಿಟ್ಟು ಯುದ್ಧಕ್ಕೆ ಸಿದ್ಧಾಗ ಅಂತ ಹೇಳಿದವ್ರು ಯಾರು? ಪ್ರೇರಣೆ ಉಂಟು ಮಾಡಿದವ್ರು ಯಾರು? ಅವ ಗುರು ರೂಪದಿಂದ ಪರಮಾತ್ಮ ಬಂದ. Why are acting like a person who is neither male or female? ನೋಡಿ, ಒಬ್ಬರು ಗುರುಗಳು ಯಾವುದೇ ರೂಪದಿಂದ ಇರಬಹುದು. ಹೆಣ್ಮಕ್ಳು ತಾಯಿ ರೂಪದಿಂದ ಇರಬಹುದು. ತಾಯಿ ಮೊದಲ 7 ಜನರನ್ನ ಮಕ್ಕಳನ್ನ ಜ್ಞಾನಿಯಾಗಿ ಮಾಡಿದ್ರು. ಚುಡಾಲ ಗಂಡನನ್ನ ಜ್ಞಾನಿಯಾಗಿ ಮಾಡಿದ್ರು. ಹೀಗೆ ಅನೇಕ ಉದಾಹರಣೆಗಳು ಬರ್ತಾವ. ಹೆಣ್ಮಕ್ಳು ಜ್ಞಾನಿಗಳದಾರ. ಅಂತ ಜ್ಞಾನಿಗಳು ಸ್ತ್ರೀ ರೂಪದಿಂದ ಇರಬಹುದು, ಪುರುಷ ರೂಪದಿಂದ ಇರಬಹುದು. ಅಕ್ಸೆಪ್ಟ್ ಮಾಡ್ಬೇಕು ನಾವು. ಒಳ್ಳೆಯ ಮಾತನ್ನ ಸಣ್ಣ ಮಕ್ಕಳಾದ್ರೂ ಕೂಡ ಸ್ವೀಕಾರ ಮಾಡುವಂತ ಬುದ್ಧಿ ನಮ್ಮಲ್ಲಿ ಬರಬೇಕು. ಅಂತ ಯಾವ ಚಿಕ್ಕ ಮಕ್ಕಳು ಗುರುಗಳು ಅನ್ನೋದಾರ. ಶಂಕರಾಚಾರ್ಯ 8 ವರ್ಷದ ಬಾಲಕ, ಎಂತೆಂತವ್ರು ನೋಡಿ ಸಣ್ಣ ವಯಸ್ಸಿನಲ್ಲಿ ಜ್ಞಾನಿಗಳಾಗಿ ಹೋಗಿದ್ದಾರೆ. ಆದ್ದರಿಂದ ವಯಸ್ಸು, ಜಾತಿ ಇಲ್ಲಿ ಯಾವುದೇ ರೀತಿಯ ಇದು ಸಂಬಂಧ ಇಲ್ಲ, ನಿರ್ಬಂಧ ಇಲ್ಲ. ಹೆಣ್ಣಿರ್ಲಿ ಗಂಡಿರ್ಲಿ ಯಾರೇ ಇರ್ಲಿ, ಅವರು ನಿನಮಗೆ ಯೋಗ್ಯವಾದ ಮಾರ್ಗವನ್ನ ತೋರಿಸ್ತಾ ಇದ್ರ, ಜ್ಞಾನವನ್ನು ಕೊಡ್ತಾ ಇದ್ರು, ಒಪ್ಪಿಕೊಳ್ಳಿ. ನೋಡ್ರಿ, ಶಾರದಾ ಮಾತೆ ಜಗಜ್ಜನನಿ ಆದಳು. ಹೀಗೆ ಅದಕ್ಕೆ ಒಂದು ಜಾತಿ ಅಥವಾ ಗಂಡು ಎನ್ನುವಂತ ಭೇದ ಭಾವ ಇಲ್ಲ. ದಿಸ್ ಈಸ್ ಗುಡ್ ಫಾರ್ ಯು, ಯು ಆರ್ ಸಚ್ ಎ ಗ್ರೇಟ್ ಅರ್ಜುನ. ಅಂಡ್ ಕೃಷ್ಣ ಇನ್ಸ್ಪೈರ್ಡ್ ಅರ್ಜುನ, ಬಟ್ that role did not help Arjuna, and Krishna didn't ಮಂತ್ರೋಪದೇಶಂ. ಇಲ್ಲಿ ಮಂತ್ರೋಪದೇಶ ಮಾಡಕ್ ಹೋಗ್ಲಿಲ್ಲ ನಾವ್. ಇಲ್ಲಿ ಶಿಕ್ಷಾ ಗುರುಗಳು ಮಾಡ್ತಾರಲ್ಲ, ಆದ್ರೆ ಇಲ್ಲಿ ಏನ್ ಮಾಡಿದ, ಜ್ಞಾನದ ಒಂದು ಸ್ವರೂಪವನ್ನ ಹೇಳಿ ತಿಳುವಳಿಕೆಯನ್ನು ಉಂಟು ಮಾಡಿದ. ಅದು ಕರ್ತೃಪರ, ಇದು ವಸ್ತುತಂತ್ರ ಅದ, ಅದು ಕರ್ತೃತಂತ್ರ ಅದ. ಅಲ್ಲಿ ಮಾಡಿ ನೋಡುದದ, ಇಲ್ಲಿ ಅರಿಯುದದ ರೀ. ಇಲ್ಲಿ ತಿಳುವಳಿಕೆಯನ್ನ ನಾವು ಉಂಟು ಮಾಡಿಕೊಳ್ಳುದ ಅಂತ ಕಣದಲ್ಲಿ. ತಪ್ಪು ತಿಳುವಳಿಕೆ ಅದಲ್ಲ, ಇದು ನನಗೆ ಆಗುದಿಲ್ಲ, ನಾನು ಇದನ್ನ ಅವ್ರ ಸಹೋದರ ಇರೋದ್ರಿಂದ, ನನ್ನ ಗುರುಗಳಿರೋದ್ರಿಂದ ಆ ಒಂದು ಮಮಕಾರವನ್ನು ತೆಗೆದುಹಾಕುವಂತ ಶಕ್ತಿ ಆಗ್ಲಿ ಜ್ಞಾನದಲ್ಲಿ ಅದ ಮಾತ್ರ. ಒಳಗಿರುವಂತ ನಾನು ನನ್ನದು ಅಂತ ಏನು ಅಹಂಕಾರ ಅದಲ್ಲ, ಆ ಒಂದು ಶತ್ರುಗಳನ್ನ ನಾಶ ಮಾಡ್ಬೇಕಾಗಿತ್ತು ಅಂದ್ರೆ ಗುರುನಲ್ಲಿ ತಾಕತ್ತದ. ಆದ್ದರಿಂದ ಅಂತ ಗುರು ಬೇಕು. ಟೀಚಿಂಗ್ ಗುರು ಅಂತಾರೆ ಇವರಿಗೆ. ಇಲ್ಲಿ ಮಂತ್ರೋಪದೇಶ ಮಾಡಿದ್ರ ಅವ್ ಗೆದ್ದಿದ್ದೇನ ಯುದ್ಧ, ಸಣ್ಣದಾಕಿದ್ದೇನು? ಓಂ ನಮ ಶಿವಾಯ ಅಂದ್ರ ಹಾಕಿ ಬಿಡ್ತಿದ್ರ, ಅವ್ ಬೆಲ್ ಒಗದ್ ಬಿಡ್ತಿದ್ರ ಅವ್. ಹಾಗೆ ಇಲ್ಲಿ ಏನ್ ಬೇಕು? ಜ್ಞಾನವೇ ಬೇಕು. ಆದ್ರಿಂದ ಇನಿಷಿಯೇಟಿಂಗ್ ಗುರು ಪ್ರಯೋಜನ ಇಲ್ಲ, ಇನ್ಸ್ಪೈರಿಂಗ್ ಗುರು ಬೇಕು. ಪ್ರೇರಣೆಯನ್ನು ಉಂಟು ಮಾಡತಕ್ಕಂತ ಗುರು ಅಂಡ್ ಟೀಚಿಂಗ್ ಗುರು ಅಷ್ಟೇ ಅಲ್ಲ, ಅವನು ಹೃದಯದಲ್ಲಿರುವಂತ ಅಜ್ಞಾನವನ್ನು ತೆಗೆದುಹಾಕಿ ಆ ಒಂದು ಯೋಗ್ಯವಾದಂತ ಸುಜ್ಞಾನದ ಒಂದು ಸ್ಥಿತಿಯನ್ನು ಉಂಟು ಮಾಡುವಂತ ಬೇಕು. ಅಂಡ್ ಕೃಷ್ಣ ಸರ್ವ್ಡ್ ಅರ್ಜುನ ಆಸ್ ಎ ಟೀಚಿಂಗ್ ಗುರು. ಆವಾಗ ಅರ್ಜುನ ಏನ್ ಮಾಡಿದ, ಅವನೇ ನನ್ನ ನಿಜವಾದ ಗುರು ಅಂತ ತಿಳ್ಕೊಂಡು ಶಸ್ತ್ರಾಸ್ತ್ರಗಳನ್ನು ಕೈಗೆ ಎತ್ತಿದ. ನಮಸ್ಕಾರ ಮಾಡಿ ಇಲ್ಲಿವರೆಗೆ ಹಳೆಯ ಅಂತ ತಿಳ್ಕೊಂಡಿದ್ದಲ್ಲ, ನಾನು ಅವನ ಶಿಷ್ಯ. ಈಗ ಗುರು ರೂಪದಿಂದ ಅವನಿಗೆ ಶರಣಾಗತ ಆದಾಗ
ಅದೆಲ್ಲ ಮುಂದಿನ ವ್ಯವಸ್ಥೆ ಆಗ್ತದೆ ಅನ್ನುವಂಥದ್ದು ಬರ್ತದೆ. ಮೀನ್ಸ್ that systematic teaching of Vedanta exactly like any other sciences like physics, chemistry, mathematics, ಯಾವ ರೀತಿ ನೀವು ಲೌಕಿಕ ವಿದ್ಯೆಗಳನ್ನು ಕಲಿಲಿಕ್ಕೆ ಗುರುಗಳು ಅಂತ ಪರಿಣತಿಯನ್ನು ಹೊಂದಿರ್ತಾರೆ, MSc, PhD, ಅವರೆಲ್ಲ ಯೋಗ್ಯವಾದ ವಿಷಯಗಳ ಹೇಳಲಿಕ್ಕೆ ತರ್ಕದಂತ ಗುರುಗಳವರು ಅಂತ ತಕ್ಕದಂತ ಗುರುಗಳು ಹೇಗದಾರೋ ಹಾಗಿಲ್ಲಿ ಈ ಒಂದು ನಿಜವಾದ ಒಳಗಿನ ಜ್ಞಾನವನ್ನ ಅರಿವನ್ನು ಮೂಡಿಸ್ತಕ್ಕಂತ ನಮ್ಮ ಶಿಕ್ಷಾ ನೀಡುವಂತ ಗುರುಗಳು ಬೇಕು, ಸೂತ್ರೀಯತ್ವ ಇರಬೇಕು. ಇಟ್ ಈಸ್ ಸಿಸ್ಟಮ್ಯಾಟಿಕ್ ಟೀಚಿಂಗ್ ಅಂದ್ರೆ ಅನುಭವ ಹೊಂದಿದವರು, ಅನುಭವ ಸ್ವರೂಪ ಆಗಿರ್ಬೇಕು ಅಂತವ್ರು. ಅಂಡ್ ಡೆವಲಪ್ಮೆಂಟ್ ಚಾಪ್ಟರ್ ಆಫ್ಟರ್ ಚಾಪ್ಟರ್. ಕೃಷ್ಣ ಡಿಡ್ ನಾಟ್ ಸೇ ಅರ್ಜುನ ಐ ಆಮ್ ಗಾಡ್, ಅಲ್ಲ ನಾನು ಪರಮಾತ್ಮನೇ ಅಂತ ಹೇಳಿಲ್ಲ. ದೇರ್ ಫೋರ್ ಯು ಹ್ಯಾವ್ ನೋ ರೈಟ್ ಕ್ವಶನ್, ಯು ಹ್ಯಾವ್ ಟು ಬಿಲೀವ್ ಮೀ, ಯು ಹ್ಯಾವ್ ಫೇತ್. ನೋ ವೇರ್ ಟೀಚಿಂಗ್ ಈಸ್ ಇನ್ವಾಲ್ವ್. ಒಂದ್ ವೇಳೆಯಲ್ಲಿ ಟೀಚಿಂಗ್ ಇನ್ವಾಲ್ವ್ ಆಗಿತ್ತಂದ್ರ, ಕಲಿಸುವಿಕೆ ಇತ್ತಂದ್ರ ಕಲಿಯುವಂತ ಒಂದು ಸಾಮರ್ಥ್ಯ ಶಿಷ್ಯನಲ್ಲಿ ಇರಬೇಕು. ಅಷ್ಟೊಂದು ಪೂರ್ತಿ ಶರಣಾಗತಿಯನ್ನು ಹೊಂದಿ ಪೂರ್ತಿ ಮನಸ್ಸನ್ನ ಆ ಒಂದು ಪರಮಾತ್ಮಡಿ ಕೊಟ್ಟಾಗ ಅವನ ಬೋಧ ನಾಡ್ತದ. ಆದ್ರಿಂದ ಅವ ಏನೋ ಒಂದು ಕ್ವಶನ್ಗಳನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅರ್ಜುನ ನಾನಾ ದೇವರದೇನಂತ ಹೇಳಿಲ್ಲವ, ಆದ್ರ ನೋಡು ಹಿಂಗದ, ನನಗ ಅನಸ್ತದ, ನಿನಗೇನ್ ಅನಸ್ತದ ಅಂತ ಅವನ ಒಳಗಿರುವನ್ನ ಅಂತಿಮವನ್ನ ಕೇಳಿ ಇವನಲ್ಲಿ ತಲೆ ಒಳಗಿನ ಹುಸ್ತನ ಬಿಡಿಸ್ತಾನವ. ಯು ಹ್ಯಾವ್ ಟು ಬಿಲೀವ್ ಮೀ, ಹ್ಯಾವ್ ಫೇತ್. ನೋ ವೇರ್ ಟೀಚಿಂಗ್ ಇಸ್ ಇನ್ವಾಲ್ವ್. ಬಹಳ ಶ್ರದ್ಧಾ ಬೇಕು, ಶ್ರದ್ಧಾವ ಲಭತೆ ಜ್ಞಾನಂ ಐತಿ ಅಂತೀರಿಯ. ಹಾಗೆ ಮೊದ್ಲೇದು ನಂಬಿಕೆ, ಶ್ರದ್ಧಾ ಬೇಕು, ವಿಶ್ವಾಸ ಬೇಕು. ಬ್ಲೈಂಡ್ ಅಸೆಪ್ಷನ್ಸ್ ವಿಲ್ ನಾಟ್ ವರ್ಕ್. ಕೆಲವರು ಅಂಧಶ್ರದ್ಧೆಯಿಂದ ನಂಬ್ತಾರ್ರಿ. ಈ ಯಾರ ಇಷ್ಟು ದೇವ್ರು ನಡ್ಕೋಬೇಕು, ಇಷ್ಟು ವಾರ ನಡ್ಕೋಬೇಕು, ಹೀಗೆ ಏನೇನೋ ನಂಬಿಸಿ ಅವ್ರಿಗೆ ಅಮಾಸಿ ಹುಣ್ಣಿಮೆ ಹೇಳಿ ಕೆಲವೊಂದು ಮಂತ್ರೋಪದೇಶ ಮಾಡ್ತಾರ. ಪಾಪ ಕಷ್ಟ ಬಾಳ್ ಕೊಡ್ತಾರ. ಏನಾದ್ರೂ ಒಂದು ದುಡ್ಡಿನ ಖರ್ಚು ಹೇಳ್ತಾರ, ಇಂಥದ್ ಮಾಡ್ಬೇಕು, 8 ದಿವಸ ನೀವು ಪೂಜಾ ಪುನಸ್ಕಾರ ಮಾಡ್ಬೇಕು, ಖರ್ಚು ಬರ್ತದ, ನೀವು ಇದನ್ನ ಮಾಡ್ಬೇಕು, ಹಿಂಗೇನೆ ಹೇಳ್ತಾರ. ಆದ್ರೆ ಅವ್ ಯಾವ ಇಲ್ಲಿ ಇಲ್ಲ, ಅವ್ ನಂಬಸಾಕಲ್ಲೆಲ್ಲ ಹೇಳ್ತಾರ. ವೇರ್ ಟೀಚಿಂಗ್ ಈಸ್ ಇನ್ವಾಲ್ವ್ಡ್, ಇಲ್ಲಿ ನಂಬಿಕೆ ಬೇಕು. The student must be allowed to ask question. Teaching question should be allowed. ಇಲ್ಲಿ ಏನದ ಸಂವಾದ ರೂಪದಿಂದ ಗುರು ಶಿಷ್ಯರಲ್ಲಿ ನಡೀತದ. ಆ ಸಂವಾದದಲ್ಲಿ ಒಂದು ಜ್ಞಾನ ರೂಪ ಅಗ್ನಿ ಹೊರ ಬೀಳ್ತದ. ಯಾಕೆಂದ್ರೆ ಯಾವ ನಚಿಕೇತ ಯಮಧರ್ಮನ್ನು ನೋಡ್ತೀವಿ, ಯಾಜ್ಞವಲ್ಕ ಮೈತ್ರೇವಿ ನೋಡ್ತೀವಿ, ಅರ್ಜುನ ಈ ಕೃಷ್ಣ ಪರಮಾತ್ಮನ ಸಂವಾದ ನೋಡ್ತೀವಿ. ಹೀಗೆ ಅನೇಕ ರೂಪದಿಂದ ಸಂವಾದದಲ್ಲಿ ಪ್ರಶ್ನೋತ್ತರ ನಡೀತಾವ. ಏನೇನು ಸಂಶಯಗಳದಾವಲ್ಲ ಆ ಒಂದು ಅರ್ಜುನ ಕೇಳ್ಕೊಂತ ಹೋಗ್ತಾನ, ಕೃಷ್ಣ ಬಹಳ ಖುಷಿಯಾಗಿ ಉತ್ತರಗಳನ್ನು ಹೇಳ್ಕೊಂತ ಹೋಗ್ತಾನ. ಇದು ಮುಂದುವರಿತದ ಜ್ಞಾನ ಪರಂಪರೆ. ಆ ಜ್ಞಾನ ಆಗುಮಟ ಬಿಡುವುದಿಲ್ಲ. ಅವನಲ್ಲಿ ಕುತೂಹಲ ಅದ, ಕೇಳ್ಬೇಕನ್ನುವಂಥದ್ದು ಅಥವಾ ತಿಳ್ಕೊಬೇಕನ್ನುವಂಥದ್ದು, ಇಂಥವಾಗ ಹೇಳ್ಬೇಕನ್ನುವಂಥದ್ದು ಅವನಿಗೂ ಪ್ರೀತಿ ಅದ, ಆನಂದದ. ಹಾಗೆ ಗುರು ಶಿಷ್ಯರ ಸಂವಾದ ನಡೀತಾ ಇದೆ. ಆದ್ದರಿಂದ ಈ ಪ್ರಶ್ನೋತ್ತರಗಳ ರೂಪದಲ್ಲಿ ಇವೆಲ್ಲ ನಡ್ಕೊಂತ ಹೋಗ್ತಾವ. ಅಂದ್ರ ವಾಯ್ teaching question should be allowed. Inspiration must be no question. Initiation means no question. ಇಲ್ಲಿ ಇನಿಷಿಯೇಷನ್ ಇದಲ್ಲ, ಬಡ್ಡಿಗೆ ದೀಕ್ಷಾ ಶಿಕ್ಷಾ ಕೊಡ್ತಾರಲ್ಲ, ಅಲ್ಲಿ ಪ್ರಶ್ನೋತ್ತರಗಳಿಲ್ಲ. ಅಲ್ಲಿ ಕೇವಲ ಕುರುಡು ನಂಬಿಕೆ. ಇಲ್ಲಿ ಕುರುಡು ನಂಬಿಕೆಗೆ ಸ್ಥಾನ ಇಲ್ಲ, ಅಂಧಶ್ರದ್ಧೆಗೆ ಸ್ಥಾನ ಇಲ್ಲ. ಅದನ್ನ ಹೇಳ್ತಾರ ಅವರು. Initiation means no question. Why Namah Shivaya, if you ask, it is good for you. There is only answer. ಅಲ್ರಿ ನಮಃ ಶಿವಾಯ ಯಾಕೆ ಅನ್ಬೇಕಂತ ಇಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಕೊಟ್ಟಾರಿಲ್ಲ ಮಂತ್ರ, ನಿಷ್ಠೆಯಿಂದ ಶ್ರದ್ಧೆಯಿಂದ ಅನ್ಕೊಂತ ಹೋಗು, ನಿನಗ ಅನುಭವ ಹಾಕೊಂತ ಹೋಗ್ಬೇಕು ಮುಂದ ಅಂತ ಹೇಳಿ ಅಲ್ಲೇ ಒಪ್ಕೊಂಡು ಆ ಮಂತ್ರದ ಅನುಷ್ಠಾನ ಮಾಡ್ಬೇಕು. ಇಲ್ಲಿ ಹಂಗಿಲ್ಲ, ಸಂಶಯ ಕ್ಲಿಯರ್ ಮಾಡ್ಕೋಬೇಕು. ನಮ್ಗೆ ಬಂದಂತ ಏನ್ ಪ್ರತಿಬಂಧಕ ಅದಾವಲ್ಲ, ಯಾಕ, ಏನು, ಹೇಗೆ, ಡಬಲ್ ವಾಟ್ ಕ್ವಶನ್ಸ್ ಹಾಕ್ಬೇಕು. ಹಾಕಿ ನಮಗ್ ಬೇಕಾದಂತ ಉತ್ತರವನ್ನ ಪಡಿಲೇಬೇಕಾದಂತ ಇಲ್ಲಿ ಸ್ಥಿತಿ ಅದ. ಆ ಪ್ರಕಾರ ಗುರುನು ಯಾವುದೇ ಸಂಶಯಕ್ಕೆ ಉತ್ತರ ಕೊಡ್ತಕ್ಕಂತ ಒಂದು ಸ್ಥಿತಿ ಅನ್ನುವಂತ ಜಾನ್ಮೆ ವಿದ್ವತ್ತವನಲ್ಲಿ ಇರಬೇಕಾಗ್ತದೆ. ಇರ್ಲಿ, ಈ ಪ್ರಕಾರ ಹೇಳಿ ಇನ್ನೊಂದ್ 2 ಸಾಲದ ಓದ್ಬೇಕು. One's knowledge has to be imparted like any other subject matter. Systematic teaching has to be done. Arjuna has to be careful listen. That is why Krishna repeats says, ಶೃಣು ಶೃಣು. ಅದಕ್ಕೆ ಮೇಲಿಂದ ಮೇಲೆ ಪರಮಾತ್ಮ ಹೇಳ್ತಾನೆ, ಕೇಳು ಕೇಳು, ಶ್ರದ್ಧೆ ಇಡು, ನಂಬು. ಆಕ್ಟಿವ್ ಲಿಸನಿಂಗ್ ಅಂದ್ರ ಕೇಳಾಕತ್ತಾನ ಇಲ್ಲೋ. ಕೇಳ್ತಿರ್ತಾರ ಗುರುಗಳು, ಲಕ್ಷ ಹೇಳೋ ಮುಂದ
ಗೊತ್ತಾತೇನೋ ಹಂಗ ತಲಿ ಅಗಳಾಡಿಸ್ಬೇಡ, ನೋಡು ತಿಳಿತ. ಹಾ ಗೊತ್ತೈತಿ, ಹೇಳು ಏನ್ ಹೇಳಾಕತ್ತಿದ್ದಿ? ಹಿಂಗ ಮ್ಯಾಲಿಂದ ಮೇಲೆ ಶೃಣು ಕೇಳು ಅಂತೇಳಿ ಎಚ್ಚರಿಸಿ ಯಾವ ರೀತಿ ಕಣಜದ ಹುಳ ಒಂದ್ ಕೀಡಿ ತಂದು ಚುಚ್ಚಿ ಗುಯ್ ಅಂತ ನಾದ ಮಾಡಿ ಎಚ್ಚರಿಸಿ ತನ್ನಂಗ ಮಾಡ್ಕೋತೈತೋ, ಆ ಪ್ರಕಾರ ಗುರುನಾಥ ಆದ್ರೂ ಕೂಡ ನಾವು ಕಣಜೋಳ ಅಂತ ತಿಳ್ಕೊಂಡ್ರೆ ನಮ್ಮಲ್ಲಿ ಬ್ರಹ್ಮಾಸ್ಮಿ ಅನ್ನುವಂತ ಅಥವಾ ನಮ್ಮ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ತಕ್ಕಂತ ಶ್ರುತಿವಾಣಿಗಳನ್ನ, ವೇದ ವಾಕ್ಯಗಳನ್ನ, ಮಹಾಮಂತ್ರಗಳನ್ನ ನಮಗ್ ಉಚ್ಚರಿಸಿ ಪುನಃ ನೀನು ಪರಮಾತ್ಮನೇ ಇದ್ರಿ, ಜೀವೋ ಬ್ರಹ್ಮನ ಬರ ಜೀವನಲ್ಲೋ ನಿನ್ನ ಪರಮಾತ್ಮದಿ ಅಂತ ಕುಚ್ಚಿ ಅಲ್ಲಿರ್ತಕ್ಕಂಥ ಭೇದ ಬುದ್ಧಿಯನ್ನು ತೆಗೆದು ಹಾಕಿ ಲಕ್ಷಾರ್ಥದಿಂದ ನಮ್ಮ ಸ್ವರೂಪವನ್ನು ತಿಳಿಸಿ ಎಚ್ಚರಿಸಿ ನಮ್ಮ ಸ್ವರೂಪದಲ್ಲಿ ನೀನೇ ಆಗಿ ನಿಲ್ಲುವಂಗ ಅವ್ರು ತಯಾರಿ ಮಾಡ್ತಾರಲ್ಲ, ತಮ್ಮಂತ ಮಾಡ್ಕೋತಾರಲ್ಲ. ಇಂಥ ಕೆಪಾಸಿಟಿ ಯಾರಿಗೆ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಗೆ ಮಾತ್ರ. ಉಳಿದ ಗುರುಗಳಲ್ಲಿ ಇದು ಇರೋದಿಲ್ಲ. ಅಂತ ಗುರುಗಳನ್ನ ನಂಬು, ಎಲ್ಲರನ್ನು ಅಲ್ಲ. ಅಲ್ಲಿ ಒಮ್ಮೆ ನಂಬಿದೆ ಅಂದ್ರೆ ಅವ್ರ ಪಾದ ಬಿಡಾಕ ಹೋಗ್ಬೇಡ. ನಿನ್ನ ಅವ್ರ ದಂಡಿಗೆ ಹಚ್ಚಿಯೇ ತೀರ್ತಾರೋ, ಯಾಕ ಅವ್ರ ದಂಡಿ ದಾಟಿರ್ತಾರ. ಅಂತ ಗುರುಗಳನ್ನ ನಂಬು ಅಂತ ಹೇಳ್ತಾರೆ. ಇಫ್ ಯು ಆಸ್ಕ್ ದಟ್ nearest ashrama, perhaps what more logic one can say. Katha listening is a passive and you can also miss some. ಇದು ಏನೇನೋ ಬೇರೆ ಅದ ಮತ್ ಟೈಮ್ನು ಆಗ್ತದ, ಮತ್ ದೊಡ್ಡ ಬೇರೆ ಅದ ಇದು. ಅದನ್ನೆಲ್ಲ ನಾವು ಮತ್ತೊಮ್ಮೆ ಬೇಕಾರೆ ಗುರುಗಳು ಓದ್ಲಿ, ನಾಳಿಂದ ಅವರೆಲ್ಲ ಹೇಳ್ತಾರ. ಮತ್ತೀಗ ನಾವು ಅಲ್ಲಿ ಇದಕ್ ಹೋಗ್ಬೇಕಾಗ್ತದ ಯಾರು ಹಾಗಾಗಿ. ಆದ್ರಿಂದ ಈ ಎರಡು ಮಾತುಗಳನ್ನ, ವಾಕ್ಪುಷ್ಪಗಳನ್ನ ಆ ಒಂದು ಗುರುಗಳ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಬಾಳದ ಇದು, ಅದಕ್ಕೆ ನಾನು ಇಲ್ಲಿ 3 ಅದಾವ: ಥಿಂಕಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಅಸಿಮಿಲೇಟಿಂಗ್, ಕ್ವಶನಿಂಗ್. ಸಂವಾದದಲ್ಲಿ 5 ವಿಷಯಗಳು ಬರ್ತಾವ. ಒಂದೊಂದು ಹೇಳ್ಕೊಂತ ಹೋಗ್ಯಾರ ಅವರು. ಆ 5 ಪಾಯಿಂಟ್ಸ್ ಅನ್ನು ವಿಸ್ತಾರ ಮಾಡ್ಬೇಕಾದ್ರೆ 2 ಪೇಜ್ ಅದ, ಅದಕ್ಕೆ ನಾನು ಕೈ ಬಿಟ್ಟೆ. ಅನ್ರಿ ಯಾರ ಮಂತ್ರ ಅನ್ರಿ 6 ಗಂಟೆಗೆ ಮತ್ತೆ ಯಾರ 6:30 ಮತ್ ನಾವ್ ಅಲ್ಲಿ ಹೋಗ್ಬೇಕು. ಮಂಗಳಾರತಿ ಪದ ಯಾರು ಹೇಳ್ತೀರಿ? ಮಂಗಳಾರತಿ ಪದ ಹೇಳ್ರಿ, ಮಂತ್ರ ಬೇಡ. ಓಂ ಜಯ ಶ್ರೀ ಕೃಷ್ಣ ಹರೇ ಪ್ರಭು, ಜಯ ಶ್ರೀ ಕೃಷ್ಣ ಹರೇ. ಭಕ್ತನ के दुख सारे पल में दूर करे, पल में दूर करे. ओम जय श्री कृष्ण हरे प्रभु, जय श्री कृष्ण हरे. भक्तन के दुख सारे, भक्तन के दुख सारे पल में दूर करे, पल में दूर करे. परमानंद मुरारी मोहन गिरिधारी, जय रस रास बिहारी, जय रस रास बिहारी. जय जय गिरिधारी, जय जय गिरिधारी. मोर मुकुट पीतांबर सोए वनमाला, दीन सुदामा सारे, दीन सुदामा सारे. दुख न को दूर करे, दुख न को दूर करे. गज के चंद चुड़ाए भव सागरी तारे, हिरण्यकश्यप संवारे, हिरण्यकश्यप संवारे. नरहरि रूप धरे, नरहरि रूप धरे. पवन से प्रभु प्रकटे जन के बीच परे. पापी कंस विदारे, पापी कंस विदारे. नल कुबेर न तारे, नल कुबेर तारे. दामोदर छवि सुंदर भक्तन के प्यारे, काले
छविसोय नटवर छविसोय। ओम जय श्री कृष्ण हरे प्रभु जय श्री कृष्ण हरे। भक्तन के दुख सारे भक्तन के दुख सारे बल में दूर करे बल में दूर करे। ओम जय श्री कृष्ण हरे प्रभु मुरारी की। ओम श्री कृष्ण कन्हैया लाल की। ओम श्री कृष्ण मुरारी की जय हो जय हो।